ವೇದವಾಕ್ಯವನೆಲ್ಲ ಮೋದದಿಂ ಕನ್ನಡದಿ ಬೋಧಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧು ನಿಜ ಗುಡಿಗೆ ಮಣಿಯುವೆನು, ಸಾಧು ನಿಜ ಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಪೇಳಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಗೈದ ಶ್ರೀ ಜಡಸಿದ್ಧ ಸಿದ್ಧರೂಢರಿಗೆ ನತನಪ್ಪೆ, ಸಿದ್ಧರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತ ಕೇಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವಿ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರಗಳು. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ. ಧ್ಯಾನಮೂಲಂ ಗುರುಮೂರ್ತಿ ಪೂಜಮೂಲಂ ಗುರುಪಾದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮುಕ್ತಿಮೂಲಂ ಗುರುಕೃಪಾ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಜಗುಣರ ಷಟ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ಜಗತ್ತನ್ನೇ ಉದ್ಧಾರ ಮಾಡಿದಂತ ದೊಡ್ಡ ಶಿವಪುತ್ರ ತಾತ್ನವರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಂತೆ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಬಸವಾನಂತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಪ್ರತಿಬಿಂಬ ರೂಪನಾದಂಥ ಅವರ ಅನುಯಾಯಿಗಳಾದಂಥ ಅಭಿನವ ನಿಜಗುಣರೆಂದೇ ಖ್ಯಾತಿಯನ್ನು ಪಡೆದಂಥ ಅಭಿನವ ನಿಜಗುಣರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ದಿನನಿತ್ಯ ನಮ್ಮೆಲ್ಲರಿಗೆ ಬೋಧ ಮಾಡುವಂಥ ಗುರುವಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ನಿಮ್ಮ ಅಂತರಾತ್ಮದಲ್ಲಿ ಬೆಳಗುವಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ನಡೆದದ್ದು ಶ್ರೀಮದ್ ಭಗವದ್ಗೀತಾ ಪ್ರವಚನಗಳು. ಶ್ರೀ ಶ್ರೀ ಸ್ವಾಮಿ ಶಂಕರಾನಂದಜಿ ಅವರು ಇದನ್ನ ಟೀಕಾ ತಾತ್ಪರ್ಯವನ್ನು ಬರೆದಾರೆ. ಯಾಕಂತಂದ್ರೆ ಇದನ್ನ ಗುರುಗಳ ಬಾಯಲ್ಲೇ ಕೇಳ್ಬೇಕು. ನಾವು ಹೇಳಿದ್ರೆ ಏನಾಗ್ತದೆ ಅಂತಂದ್ರೆ ಇದು ಏನೋ ಅವ್ರು ಎಂಜಲು ಎಷ್ಟು ಮಾತಾಡ್ಬೇಕಾದ್ರೆ ಕೂಡ ಅಲ್ಲಿ ನೋಡ್ರಿ ನಮ್ದು ಹೆಂಗಾಗ್ತದೆ ಅಂತಂದ್ರೆ ಗುರುವರನ ಒಲವಿಲ್ಲದವನೇನನ್ನೋದಲು, ಗುರುವರನ ಒಲವಿಲ್ಲದವನೇನನ್ನೋದಲು ದೊರೆಯಲ್ಲರಿಯದು ಸಮ್ಯಕ್ ಜ್ಞಾನ. ಯಥಾರ್ಥ ಜ್ಞಾನ ಆಗ್ತದಪ್ಪ. ಸಮ್ಯಕ್ ಜ್ಞಾನ ಆಗ್ಬೇಕಾದ್ರೆ ಆ ಗುರುವಚನನೇ ಬೇಕು. ಆ ಗುರುವಚನ ಯಾರು ಪಾಲನೆ ಮಾಡ್ತಾರೆ ಅವರಿಗೆ ಗುರುವಾರನ ಒಲವಾಗ್ತದ, ಆಗದಲ್ಲ ಅಂತಿಲ್ಲ. ಮತ್ತೀಗ ತಂದೆ ತಾಯಿ ಪ್ರಪಂಚದಲ್ಲಿ ತಂದೆ ತಾಯಿ ಒಲವು ಇದ್ದದಕ್ಕೆ ಪ್ರಪಂಚ ಮಾಡಕ್ ಬಂದದ. ಈ ವೇದಾಂತಕ್ಕ ಈ ಬ್ರಹ್ಮವಿದ್ಯೆಗೆ ಶ್ರೋತ್ರಿಯ ಬ್ರಹ್ಮನಷ್ಟನಾದ ಆ ಸದ್ಗುರುವಿನ ಮುಖದಿಂದಲೇ ಕೇಳಬೇಕು. ಅದಕ್ಕೆ ಅವರು ಅಲ್ಲಿ ಬರೆದರು, ಗುರುವರನ ಒಲವಿಲ್ಲದವನು ಏನನ್ನೋದಲು ದೊರೆಯಲ್ಲರಿಯದು ಸಮ್ಯಕ್ ಜ್ಞಾನ. ಮತ್ತೆ ಹೆಂಗಪ್ಪ ಅಂದ್ರೆ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ.
ಆಗ ಆ ಗುರು ನುಡಿದ್ದೇ ವಚನ, ಶ್ರುತಿನೂ ಅದೇ, ಸ್ಮೃತಿನೂ ಹೌದೇ. ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲಾರ್ಥ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಕ್ಕೆ ಗತಿಯೇತು. ಈಗ ಅದಕ್ಕೆ ಅವರು ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿ ಆಗಳಿಂದವರಿಗೆ ಮುಕ್ತಿ ಅಂದರು. ಯಾರು ಶ್ರೋತ್ರಿ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿನ ವಚನ ಆಲಿಸಿದವರಿಗೆ ಮುಕ್ತಿ ದೂರ ಇಲ್ಲ ಅಂದ್ರೆ ಅವರು. ಅದಕ್ಕೆ ಅವರು ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ, ಶರ್ಪಭೂಷಣರು ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ, ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬ ಎತಿಗದೇನು ದೂರವಿಲ್ಲವೋ. ಅಂದ್ರೆ ಇಡೀ ಜಗತ್ತಿನ ಜನರಿಗೆ ದೂರ ಇದ್ದಂಗೆ ಇದು. ಯಾರು ಇದನ್ನ ವೇದಾಂತದ ವಾಕ್ಯಗಳು ಯಾರು ಅಳವಡಿಸಂತಾರ ಅವನಿಗೆ ಮಾತ್ರ ದೂರ ಇಲ್ಲ ಅಂದ್ರೆ ಎಲ್ಲರಿಗೂ ದೂರನೇ ಇದು ನೋಡ್ರಿ. ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ, ಅದು ಬಹಳ ದೂರ ಇಲ್ಲ ಅಂತ ಸಮೀಪನೇ ಆದದು. ಪಾರಮಾರ್ಥ ತತ್ವ ಸುಖ, ಆ ತತ್ವ ಅಂದ್ರೆ ತತ್ವ ತ್ವಮಸಿ. ತತ್ ಅಂದ್ರೆ ಶಿವ, ತ್ವಮ್ ಅಂದ್ರೆ ಜೀವ, ಅಶಿ ಅಂದ್ರೆ ನೀನೇ ಇದ್ದಿ. ಅಲ್ಲಿ ಏನು ವಾಚ್ಯ ಭಾಗ ಬಿಟ್ಟು ಲಕ್ಷಾರ್ಥವನ್ನು ಸ್ವೀಕಾರ ಮಾಡ್ಬೇಕು. ನಿನ್ನೆ ಗುರುಗಳು ಹೇಳಿದರು, ಶುದ್ಧವಾದ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಈಶ್ವರನಾದ, ಅಶುದ್ಧ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಇವನು ಜೀವ ಆದ. ಅಲ್ಲಿ ಜೀವ ಶಿವ ಹೆಂಗ ಬಂದದಂತಂದ್ರೆ ಯಾತರಿಂದಲೇ ಬಂತು ಯಮಗಿದು ಜೀವ ಶಿವನೆಂತೆಂಬ ಭೇದವು. ಮಾತು ಮಾತಿಗೆ ಶಬ್ದ ಸೂತಕ ಪಾತಕದೋಳು ಮುಳುಗಿ ಕೆಟ್ಟೆ. ಅಲ್ಲಿ ಅಂತರ ಶಿಷ್ಯ, ಏನು ಹೇಳಲಿ ಅನ್ನ ಅಜ್ಞಾನವಶವಿದು, ನಾನು ನನ್ನನ್ನೇ ಮರೆತೆ. ಈ ಮರೆತದಕ್ಕ ನಾನಾ ಜನ್ಮವು ತಿರುಗಿ ತಿರುಗಿ, ಒಂದೇ ಎರಡೇ ಮೂರೇ. ಅದಕ್ಕಂದ್ರೆ ಅನಿಮಿತ್ಯವರಿಗಳೆನಿಸುವ ಕಾಮಾದಿಗಳಿಗೆ ತನು ಅನೇಕ ನಿತ್ಯ ಭವಭವಗಳಲ್ಲಿ. ನಿನಗೊಂದು ದೇಹವಿದನು ತೊಟ್ಟು. ಈ ಮಾನವ ಜನ್ಮ ಬರ್ಬೇಕಾದ್ರೆ ಎಷ್ಟೋ ಜನದ ಪುಣ್ಯ. ನಿನಗೊಂದು ದೇಹವಿದನು ತೊಟ್ಟು ಮಾನವ ಜನ್ಮ ಬಂದದಲ್ಲೋ, 83,99,999 ಹೀನವಾದ ಜನ್ಮ ಬಂದಿದ್ರೆ ಏನು ಗತಿತ್ತು ನಂಬುದು. ಈಗ ಮಾನವ ಜನ್ಮ ಬಂದದ, ಅದಕ್ಕೆ ನಿನಗೊಂದು ದೇಹವಿದನು ತೊಟ್ಟು. ಈ ದೇಹದಿಂದ ಏನ್ ಮಾಡಕ್ ಬರ್ತದಂತಂದ್ರೆ ಶಾಸ್ತ್ರ ಕೇಳಿ ಮುಕ್ತನಾಗಕ್ಕೆ ಬರ್ತದ, ಪಾಪ ಮಾಡಿ ನರಕಕ್ಕೆ ಹೋಗಕ್ಕೆ ಬರ್ತದ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಕ್ಕೆ ಬರ್ತದಂದ್ರ ಅವ್ರು. ಅದಕ್ಕೆ ನಿನಗೊಂದು ದೇಹವಿದನ್ನು ತೊಟ್ಟು. ಈ ದೇಹದಿಂದ ತಪವ ಮಾಡಿ, ತಪವನಂದ್ರೆ ಇದೇ ಶ್ರವಣ ಮನನ ನಿಧಿಧ್ಯಾಸನೇ ತಪ. ಇದು ತಪಸ್ಸು ಮಾಡಿ ಅಲ್ಲೇನು ಗುಡ್ಡದಾಗ ಹೋಗಿ ಕುಂತು ತಪಸ್ಸು ಮಾಡೋದಲ್ಲ ಇದು. ನಿನ್ನೆ ಗುರುಗಳು ಹೇಳಿದ್ರಲ್ಲ, ತಪಸ್ಸು ಮಾಡೋನು ಯಾರನ್ನು ಮೊದಲು ವಿಚಾರ ಮಾಡ್ಬೇಕಂತಂದ್ರೆ ಅವ್ರು ದುಃಖನೇ ಆದದು, ಮೊದಲೇ ಅದು ದುಃಖ ಆದದು. ಯಾವ್ದಾರ ಒಂದು ಮನ್ಯಾಗ ಒಂದು ಕಾರ್ಯ ಮಾಡ್ಬೇಕಾದ್ರೆ ಮೊದಲು ಪಟ್ಟಿಗೆ ಮನಸ್ಸಿಗೆ ದುಃಖನೇ ಆಗ್ತದದು. ಅದಕ್ಕೆ ನಿನಗೊಂದು ದೇಹವಿದನು ತೊಟ್ಟು ತಪವಂತು ಘನಶಂಪಲಿಂಗವಾಗಿರಲೊಲ್ಲೆ ಮನುಜ. ಪಡಿವೆ ನೀನೆಂದಿಗೆ ಪರಮುಕ್ತಿ ಸುಖವನು. ಯಾವಾಗ ಪಡೆಯವನಪ್ಪ ನೀನು? ಈ ಮಾನವ ಜನ್ಮ ಬಂದಾಗ ನೀನು ಪಡೆಯುವಲ್ಲಿ ಹೀನವಾದ ಜನ್ಮಗಳು ಎತ್ತಿದಾಗ ರೋಡು ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಪತಂಗಿಯಾಗಿ ಆಪಕ್ಷಿ ಕುಲವಾಗಿ ಮೇಲೆ ಪಶುರೂಪಾಗಿ ಬಹು ಬಾಧೆಗಳಿಸಿ ನೋಡವು ಹೀನವಾದ ಜನ್ಮ ಎತ್ತೇವೆ. ಇಲ್ಲಿ ನಿಂತಲ್ಲೇ ನಿಂದಿರ್ಬೇಕು. ನಾವು ಒಂದು ತಾಸು ಒಂದು ಅರ್ಧ ತಾಸು ಇಲ್ಲಿ ಕುಂದಿರ್ಬೇಕಾದ್ರೆ ಮನುಷ್ಯ ಕಡೆ ಕಡೆ ಚಂಚಲಾಗ್ತದ. ಅದಕ್ಕೆ ನಿನಗೊಂದು ದೇಹವಿದನ್ನು ತೊಟ್ಟು. ಯಾಕಂದ್ರೆ ಮಾನವ ಜನ್ಮ ಯಾಕಂದ್ರೆ ಶ್ರೇಷ್ಠ ಅಂತಂದ್ರೆ ನೋಡ್ರಿ, 3 ಅವಸ್ಥೆಗಳನ್ನು ತಿಳಿಯುವಂಥವ್ರು ಇವನು. ಜಾಗ್ರದಲ್ಲಿ ವಿಶ್ವನಾಗಿ, ಸ್ವಪ್ನದಲ್ಲಿ ತೇಜಸ್ವನಾಗಿ, ನಿದ್ರೆಯಲ್ಲಿ ಪ್ರಾಜ್ಞನಾಗಿ. ಅದಕ್ಕೆ ಅವರಂದ್ರು 3 ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ. 3 ಅವಸ್ಥೆಗಳನ್ನು ಅರಿಯುತ್ತಾ ಬೇರೆ ಸಾಕ್ಷಿಕನಾಗಿದ್ದು ಸಂಸ್ಕೃತಿ ದೂರಿಗೆ ಈಡಾಗಿ ಬಳಲುವೆ ಅಜ್ಞಾನಿ ಅಲ್ಲವೇ ಜೀವನೇ ನಿನ್ನ ಸುಜ್ಞಾನ ಅಂತ ನಾವು ಅನ್ನೋದಲ್ಲ ನೋಡಪ್ಪ ಅಂದ್ರು ಮಾತುರು. ಜೀವನಿಗೆ ನಮ್ಮಂಥವ್ರಿಗೆ ನಾವು ನಿಮ್ಗೆ ಸುಜ್ಞಾನ ಅಂಬದಲ್ಲಪ್ಪ ಅಜ್ಞಾನಿ ಅಂತೀವಿ ಅಂದ್ರೆ ಅವ್ರು. ಯಾಕಂದ್ರೆ ನಮ್ಮ ಸ್ವರೂಪ ತಿಳಿದಲ್ಲ ನಮ್ಗ. ನಮ್ಮದು ಎಷ್ಟೋ ಜನ್ಮದ ಪುಣ್ಯ. ಅದಕ್ಕಂದ್ರು ಎಂತ ಗುರುವು ದೊರೆತ ನಮ್ಮ ಭ್ರಾಂತಿಯನ್ನೋಳು ಬಿಡಿಸಿದಾರಮ್ಮ. ಶಾಂತ ಮೂರ್ತಿ ಈತ ನೋಡಮ್ಮ. ಇವಾಗ ದಿನನಿತ್ಯ ನಮ್ಗ ಗುರುಗಳು ಹೇಳ್ತಾರಂದ್ರೆ ಶಾಂತ ಮೂರ್ತಿ ಅದು. ಯಾಕಂತಂದ್ರೆ ಆ ಶಾಂತ ಗುಣ ಇದ್ದದಕ್ಕೆ ನಾವೆಲ್ಲರೂ ಬಂದು ಏನು ನಿರ್ಭಯ ಸಂಕಟ ಎಲ್ಲಿ ಬೇಕಾದ್ರೆ ಅಲ್ಲಿ ಕುಂತು ಕೇಳಂಗಾಗ್ಯದ. ಅದೇ ನಮ್ಗೆ ಬೈಯತ್ತು ಅಂತಂದ್ರೆ ಕೇಳ್ತಿದ್ವು ನಾವು. ಅದಕ್ಕೆ ಎಂತ ಗುರು ದೊರೆತ ನಮ್ಮ ಭ್ರಾಂತಿಯನ್ನೋಳು ಬಿಡಿಸಿದ ನಮ್ಮ ಶಾಂತ ಮೂರ್ತಿ ಈತ ನೋಡಮ್ಮ. ಚಿಂತೆ ಎಲ್ಲವೂ ಕಳೆದ ತಂಗಿಯಮ್ಮ.
ನಮಗೆ ಎಷ್ಟೋ ಚಿಂತೆ ಒಂದು ಎರಡೇ, ಆ ಚಿಂತೆ ಬಿಡಿಸ್ಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಬಸವನಂತಾತ್ನವರಂತವರೇ ಬೇಕು, ಇದಕ್ಕೆ ದೇವೇಂದ್ರ ಗುರುಗಳಂತವರೇ ಬೇಕು. ಈ ಭ್ರಾಂತಿ ಬಿಡಿಸ್ಬೇಕಾದ್ರೆ ಇನ್ನೊಬ್ರ ಕೈಲಿ ಆಗದಲ್ಲ. ಯಾಕಂತಂದ್ರೆ ಅದಕ್ಕೆ 6 ತೆರನಾದ ಭಾವಕರಿಗೆ ಗುರುಕುಲದ ಇರುವ ನಿಂತು ಹೇಳುವೇನಂದ್ರೆ ಅವರು ಹೇಳ್ತಾರೆ ನಿನ್ಗೆ ಕಾಮ್ಯ ಗುರುಗಾನ, ವಾಚಕಾನ, ಸೂಚಕಾನ, ಕಾರಕಾನ. ವೀತ ಗುರು ಸಿಗಬೇಕಾದ್ರೆ ಭಾಳ ತಿಪ್ಪಲ. ಯಾಕಂದ್ರೆ ವೀತ ಗುರು ಇದ್ದಂಗೆ ಹೇಳ್ಬೋದು. ಆ ಪರಬ್ರಹ್ಮ ಸ್ವರೂಪ ನೀನಿದ್ಯಪ್ಪ ಅಂತಂದ್ರೆ ನಮ್ಗೆ ಒಪ್ಪಿಗೆಂಬಕ್ಕೆ ತಯಾರಿಲ್ಲ ನಾವು. ಇದು ಯಾರಿಗೆ ಅಂತಂದ್ರೆ ಯಾರು ಶ್ರವಣ ಮನನ ನಿಧಿಧ್ಯಾಸ ಮಾಡಿಕಂದ್ರೆ ಅವ್ರಿಗೆ ಮಾತ್ರ ದೂರ ಇಲ್ಲ ಅಂದ್ರು, ಉಳಿದವ್ರಿಗೆಲ್ಲ ದೂರನೇ ಇದು. ನಿನಗೊಂದು ಧ್ಯೇಯವಿದನು ತೊಟ್ಟು ತಪವಾಂತು ಘನಶಂಭಲಿಂಗವಾಗಿರಲೊಲ್ಲೆ ಮನುಷ್ಯ, ಪಡಿವೆ ನೀನೆಂದಿಗೆ ಪರಮುಕ್ತಿ ಸುಖವನು. ನೋಡು, ಮಲಮೂತ್ರ ಅಣುವಿದ್ದ ನೆಲೆಯೋಳು ನೆಲೆನೆಂಬೆ ಫಲೋಪೇಯದ ತಾಣ ವೆನಿಸುವ ಅಂಗದೋಳು. ಎಲ್ಲೇನು ಸ್ವಲ್ಪ ಹೊಲಸಿದ್ದಲ್ಲಿ ನಿಂದಿರ್ಬೇಕಂತಂದ್ರೆ ಮೂಗು ಮುಚ್ಚಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತೀವಿ. ಇವಾಗ ನಮ್ಮ ದೇಹದಾಗ ಏನಾದ್ರು ಹೊಲಸೆ ಆದ ಇದು ಸಪ್ತಧಾತು ಸಮಂಪಿಂಡ. ಗುರುಗಳು ಅವಾಗ ಹೇಳ್ತಾನ ಇದು ಸಪ್ತಧಾತುವಿಂದ ಕೂಡಿದೆ. ಏನು ಶುದ್ಧವಾದದ್ದು ಇದರ. ಇಲ್ಲಿ ಅಶುದ್ಧವಾದದ್ರಲ್ಲಿ ಒಂದು ಶುದ್ಧವಾದ ವಸ್ತು ಅದ. ಅದು ಕಂಟಿಗೆ ಕನಪಡನ ವಸ್ತು ಎಕ್ಕಡುನ್ನದಿ ಜೂಡುರ ಅಂದ್ರೆ ಅವ್ರು ತೆಲಿನಾಗ ಕಂಟಿಗೆ ಕನಪಡನ ವಸ್ತು ಎಕ್ಕಡುನ್ನದಿ ಜೂಡುರ. ಅದು ಕಣ್ಣಿಗೆ ಕಾಣದಂಥದ್ದಲ್ಲ, ಅದು ನಿರಾಕಾರ ಬ್ರಹ್ಮ. ಅದು ಅಂತ ವಸ್ತು ಎಲ್ಲಿ ಅದಂತ ನಾವು ಶೋಧನೆ ಮಾಡಬೇಕು. ಆ ವಸ್ತು ದೂರ ಇಲ್ಲ ಅಂದ್ರೆ ಅವರು ನಿನ್ನಲ್ಲೇ ಆದಂದ್ರೆ ಅವರು. ಅದಕ್ಕೆ 9ನೇ ಪದ್ಯದಲ್ಲಿ ಜ್ಞಾನ ಪ್ರತಿಪಾದನದಲ್ಲಿ ನಿನ್ನೊಳಿಯುವುದು ಸತ್ಯ ಪದವನ ಅನುಭವದಿ ನೋಡೇ ಮನುಷ್ಯ ನೀನೇ ಮುಕ್ತನು. ಈ ಭಗವದ್ಗೀತೆ 12ನೇ ಸಂಧಿ ಗುರುಗಳು ಹೇಳ್ಕೊಂತ ಬಂದಾರ. ಹನ್ನೆರಡನೇ ಸಂಧಿ 11ನೇ ಸಂಧಿಯಲ್ಲಿ ಅರ್ಜುನನಿಗೆ ತನ್ನ ದಿವ್ಯವಾದ ರೂಪವನ್ನು, ತನ್ನ ದಿವ್ಯವಾದ ಒಂದು ಶಕ್ತಿ ಕೊಟ್ಟು ನಿನ್ನ ರೂಪ ನೋಡ್ತಂತ ಅಂದ ಅರ್ಜುನ. ಅದಕ್ಕೆ ತನ್ನ ಶಕ್ತಿ ಕೊಟ್ಟು ತನ್ನ ದಿವ್ಯವಾದ ರೂಪವನ್ನು ತೋರಿಸಿದ ಯಾರು? ಶ್ರೀಕೃಷ್ಣ ಪರಮಾತ್ಮ. ಆ ರೂಪ ನೋಡೋದು ಆಗಬಲ್ದು. ಯಾಕಂದ್ರೆ ಪರಮಾತ್ಮ ಯಾರು ನೋಡ್ಬೇಕು? ತ್ರಿಶೂಲ, ಡಮರುಗ, ಕೊಳ್ಳಾಗ ಹಾವು, ಇಷ್ಟೆಲ್ಲ ಹುಲಿ ಚರ್ಮ. ಅದಕ್ಕಯ್ಯಪ್ಪ ಈ ರೂಪ ನೋಡೋದಾಗಬಲ್ದು, ನಿನ್ನ ಯಥಾರ್ಥ ರೂಪ ನನಗೆ ತೋರಿಸಂತ 11ನೇ ಸಂಧಿಯಲ್ಲಿ ಅರ್ಜುನ ಕೇಳಿದ. ಯಥಾರ್ಥ ಸ್ವರೂಪವನ್ನು ಈಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧ ಮಾಡಕತ್ತೇನೆ. 12ನೇ ಸಂಧಿ ಇಟ್ಟಿಲ್ಲ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಪವಿತ್ರವಾದ ಭಾರತ ಭೂಮಿಯಲ್ಲಿ ಪೂರ್ವಕಾಲದಲ್ಲಿ ಪ್ರಣೀತವೆಂಬ ನದಿ ತೀರದಲ್ಲಿ ಮೇಘಕರವೆಂಬ ಪಟ್ಟಣವಿತ್ತು. ಆ ಊರಿನಲ್ಲಿದ್ದ ಒಂದಾನೊಂದು ದೇವಾಲಯದಲ್ಲಿ ಸಕಲ ಲೋಕಪತಿಯಾದ ಪರಮೇಶ್ವರನು ವಾಸ ಮಾಡುತ್ತಿದ್ದ. ಎಲ್ಲಂದ್ರೆ ಆ ದೇವಾಲಯದಲ್ಲಿ ವಾಸ ಮಾಡುತ್ತಿದ್ದು. ಪುರ ಜನರುಗಳಿಗೆ ದುಃಖವು ಬಾರದಂತೆ ಸುಖವು ಉಂಟಾಗುವಂತೆಯೂ ಪ್ರಸಾದಿಸುತ್ತಿದ್ದನು. ಆ ಪುರಜನರು ಸಹ ಭಕ್ತಿ ವಿಶ್ವಾಸದಿಂದ ದೇವಾಲಯದಲ್ಲಿರುವ ಪರಮೇಶ್ವರನಿಗೆ ಭಜನಾದಿಗಳು ಮಾಡುತ್ತಾ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಆ ದೇವಸ್ಥಾನದ ಪಕ್ಕದಲ್ಲಿಯೇ ದೇವಕುಂಡವೆಂಬ ಪವಿತ್ರವಾದ ತೀರ್ಥವಿತ್ತಲ್ಲಿ. ನಿನ್ನೆ ಹೇಳ್ಯಾರ ಗುರುಗಳು. ಆ ಊರಿನಲ್ಲಿ ನಿವಾಸ ಮಾಡುತ್ತಿದ್ದ ಸುನಂದನೆಂಬ ಒಬ್ಬ ಮಹಾಭಕ್ತನು ಸದಾಚಾರ ಸಂಪನ್ನನಾಗಿಯೂ ಶಾಸ್ತ್ರಾರ್ಥಗಳನ್ನು ಬಲ್ಲವನಾಗಿಯೂ ಇದ್ದನು. ಆ ಭಕ್ತನು ಪ್ರತಿನಿತ್ಯವೂ ಆ ದೇವಕುಂಡವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿ ದೇವನ ಸನ್ನಿಧಿಯಲ್ಲಿ ಭಕ್ತಿಯಿಂದ ಗೀತಾ ಏಕೋದಶೋಪಾಧ್ಯಾಯದ
ಪಾರಾಯಣವನ್ನು ಮಂತ್ರಶಾಸ್ತ್ರದ ವಿಧಿಯನ್ನು ಅನುಸರಿಸಿ ಭಕ್ತಿಯಿಂದ ಪಾರಾಯಣ ಮಾಡುತ್ತಿದ್ದನು. ಯಾರು? ಮತ್ತು 11ನೇ ಅಧ್ಯಾಯದ ತಾತ್ಪರ್ಯವನ್ನು ಬಲ್ಲವರ ಮುಖದಿಂದ ನೋಡ್ರಿ. 11ನೇ ಅಧ್ಯಾಯದು ಬಲ್ಲವರ ಮುಖದಿಂದ ಅಂದ್ರು, ಪಂಡಿತರ ಮುಖದಿಂದ. ಬಲ್ಲವರಂತಂದ್ರೆ ಪಂಡಿತರ ಮುಖದಿಂದ ಜಿಜ್ಞಾಸು ಬುದ್ಧಿಯಿಂದ ಪ್ರತಿನಿತ್ಯವೂ ಶ್ರವಣ ಮಾಡುತ್ತಿದ್ದನು. ಈ ರೀತಿ ಪಾರಾಯಣ ಶ್ರವಣಗಳಿಂದ ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಉಂಟಾಗಿ ಜೀವನ್ಮುಕ್ತನಾದ. ಅಹಾ ಮಹಾನಂದನನು ತೀರ್ಥಯಾತ್ರೆಗಳನ್ನು ಮಾಡುವುದಕ್ಕಾಗಿ ಹೊರಟ. ಅನೇಕ ತೀರ್ಥಗಳನ್ನು ಸೇವಿಸಿ ಅಲ್ಲಿರುವ ಸಾಧು ಸಜ್ಜನರ ಸೇವೆಯನ್ನು ಮಾಡುತ್ತಾ ಒಂದು ಕ್ಷೇತ್ರಕ್ಕೆ ಬಂದು ತಲುಪಿದನು. ಅಲ್ಲಿಯ ಅಧಿಕಾರಿಗಳು ತೋರಿಸಿದ ಒಂದು ದೇವಾಲಯದಲ್ಲಿ ಕೆಲವು ಮಿತ್ರರೊಂದಿಗೆ ರಾತ್ರಿ ಮಲಗಿದನು. ಬೆಳಿಗ್ಗೆ ಎದ್ದು ನೋಡಲು ಆ ಭಕ್ತರ ವಿನಃ ಉಳಿದವರು ಕಂಡು ಬರಲಿಲ್ಲ. ಆಶ್ಚರ್ಯದಿಂದ ವಿಚಾರಿಸಲಾಗಿ ಆ ಕ್ಷೇತ್ರದ ಅಧಿಕಾರಿಯು ಮಹಾತ್ಮಪುರದಲ್ಲಿ ನರಭಕ್ತನಾದ ಒಬ್ಬ ಘೋರ ರಾಕ್ಷಸನಿದ್ದಾನೆ. ಆ ರಾಕ್ಷಸನು ಕಂಡಂತೆ ಜನರನ್ನು ಬಾಧಿಸುತ್ತಿದ್ದಾನೆ. ಅದನ್ನು ತಡೆದುಕೊಳ್ಳುವುದಾದರೆ ನಾವೆಲ್ಲರೂ ರಾಕ್ಷಸನನ್ನು ಪ್ರಾರ್ಥಿಸಿ ಇತರ ಗ್ರಾಮಗಳಿಂದ ಇಲ್ಲಿಗೆ ಬಂದು ಈ ದೇವಾಲಯದಲ್ಲಿ ನಿದ್ರಿಸುವವರನ್ನು ಮಾತ್ರ ತಿನ್ನಬೇಕೆಂಬ ಒಪ್ಪಿಸಿದವು. ಅದರಂತೆ ಈ ದಿನವು ನಿನ್ನನ್ನು ಮಾತ್ರ ಬಿಟ್ಟು ನಿನ್ನ ಅನುಯಾಯಿಗಳೆಲ್ಲರನ್ನು ಅವನು ತಿಂದು ಹಾಕಿದ್ದಾನೆ. ನನಗಿದ್ದ ಒಬ್ಬನೇ ಮಗನನ್ನು ಸಹ ಅವನು ತಿಂದು ಹಾಕಿದ್ದಾನೆ. ನಿನ್ನಲ್ಲಿ ಯಾವುದೋ ಒಂದು ದಿವ್ಯ ಶಕ್ತಿ ಇರುವುದರಿಂದ ಅದನ್ನು ನಿನ್ನನ್ನು ಮುಟ್ಟದೆ ಹೋಗಿದ್ದಾನೆ. ಯಾಕಂದ್ರೆ ಅವನಲ್ಲಿ ಯಾವುದೋ ಒಂದು ಇಂದಿನ ಒಂದು ಮಾತ್ರ ಒಂದು ಕೃಪೆಯಾಗಿ ಅವನ ಮುಟ್ಟಕ್ಕಾಗಿಲ್ಲ ರಾಕ್ಷಸ. ಯಾಕಂದ್ರೆ ಮಾತ್ಮರ ದರ್ಶನ ಸುಮ್ಮನೆ ಅಲ್ಲದು. ಅದಕ್ಕಂದ್ರು ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗಿ ಎಂಬಂತೆ ನಮ್ಮ ತಲೆ ಮೇಲೆ ಹಸ್ತ ಇಟ್ಟರೆ ಸದ್ಗುರುಗಳು ಪಾವನಾತೀವಿ ನಾವು. ನಿನ್ನನ್ನು ಮುಟ್ಟದೆ ಹೋಗಿದ್ದಾನೆ. ಈ ನಿನ್ನ ದಿವ್ಯ ಶಕ್ತಿಯಾದ ಸತ್ತನ ಮಗನಿಗೂ ಕೊಂದ ಈ ರಾಕ್ಷಸನಿಗೂ ಏನಾದರೂ ಉಪಕಾರ ಮಾಡಬಹುದಾದರೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಎಂದು ಬೇಡಿಕೊಳ್ಳಲು ಆ ಭಕ್ತನು ಏಕೋದಶ ಅಧ್ಯಾಯದಲ್ಲಿರುವ 11ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿರುವ ಬೀಜಾಕ್ಷರಗಳಿರುವ ರಕ್ಷಿಸಿ ಎಂಬ ಮೊತ್ತವನ್ನು ಜಲದಲ್ಲಿ ಅಭಿಮತಿಸಿ ಈ ಮಂತ್ರೋದಕವನ್ನು ರಾಕ್ಷಸನಿಗೆ ಪೋಕ್ಷಿಸಲು ಅವನ ರಾಕ್ಷಸವು ಹೊರಟು ಹೋಯಿತು. ಸಂತ್ರಸ್ತರಿಗೆ ಪೋಕ್ಷಿಸಲು ಅವನ ಪುನರನ್ನು ಕಳೆದುಕೊಂಡು ಮುಕ್ತನಾದರು. ಈ ಅಧ್ಯಾಯಕ್ಕೆ ಅದ್ಭುತ ಶಕ್ತಿ ಹೇಗೆ ಬಂತು ಎಂದು ವಿಷಯದಲ್ಲಿ ಒಂದು ದಂತ ಕಥೆ ಇದೆ. ಒಂದು ಊರಿನಲ್ಲಿ ಒಬ್ಬ ಜಿಜ್ಞಾಸನಾದ ಭಕ್ತನು ನಿರಂತರವೂ ಗೀತೆಯ 11ನೇ ಅಧ್ಯಾಯವನ್ನು ಭಕ್ತಿ ವಿಶ್ವಾಸಗಳಿಂದ ಪಾರಾಯಣ ಮಾಡುತ್ತಿದ್ದನು. ಪಾರಾಯಣ ಮಾಡುವುದರಿಂದ ಈ ಮಂತ್ರಗಳು ಪ್ರಭಾವವು ಅವನ ರಕ್ತದಲ್ಲಿಯೂ ನಾಡಿ ನರಗಳಲ್ಲಿಯೂ ಎಲುಬುಗಳಲ್ಲಿಯೂ ವ್ಯಾಪಕವಾಗಿತ್ತು. ಅವನ ಜೀವಿತವೆಲ್ಲ ಈ ರೀತಿ ಸಾಗುತ್ತಿತ್ತು. ಮೃತನಾದ ಮೇಲೆ ಅವರ ಶವವನ್ನು ದಹಿಸಿ ಅಸ್ಥಿಗಳನ್ನು ತೀರ್ಥದಲ್ಲಿ ಬಿಟ್ಟ ಮೇಲೆ ಒಂದು ಅಸ್ಥಿ ತುಂಡುಗಳಲ್ಲಿ ಒಂದು ತುಂಡನ್ನು ಬಾಯಲ್ಲಿ ಕಚ್ಚಿಕೊಂಡು ಹಾರಿ ಹೋಗುತ್ತಿರಲು ಆ ತುಂಡು ಒಂದು ಜಲಾಂಶದಲ್ಲಿ ಬಿದ್ದಿತು. ಈಗ ಒಬ್ಬ ಮಹಾತ್ಮರ ಒಂದು ಧ್ಯೇಯ ಎಲ್ಲೇ ಹಾಕಿದ್ರು ಅದನ್ನ ಅದ್ದು ತಂದು ಒಂದು ನೀರಿನಲ್ಲಿ ಬುಟ್ಟಾಕಿ ತಂದು ಒಂದು ಎತ್ಕೊಳ್ಳುವ ಕಾಲಕ್ಕೆ ಬಿದ್ದಿತು. ಅದರ ಪ್ರಭಾವದಿಂದ ಆ ಜಲಾಶಯವು ಮಹಾತೀರ್ಥವಾಗಿ ಪರಿಣಮಿಸಿತು. ನೋಡ್ರ, ಆ ಎಲುಬು ಮಹಾತ್ಮರದು ಒಂದು ಎಲುಬಿನಿಂದ ಆ ತೀರ್ಥನೇ ಆಯ್ತಂತ. ಅದರಲ್ಲಿ ಸ್ನಾನ ಮಾಡಿದ ಅನೇಕ ಜನ ಭಾವುಕರನ್ನು ಪವಿತ್ರ ಮಾಡುತ್ತಿತ್ತು. ಈ 11ನೇ ಅಧ್ಯಾಯದ ಮತ್ತೊಂದು ಮಹತ್ವವೇನೆಂದರೆ, ಒಂದು ಗ್ರಾಮದಲ್ಲಿ ವ್ಯವಸಾಯ ಮಾಡಿ ಜೀವಿಸುತ್ತಿದ್ದ ಒಬ್ಬ ಕೃಷಿಕನು ಒಂದು ದಿವಸ ತನ್ನ ಹೊಲದಲ್ಲಿ
ಪೈರನ್ನು ಕಾಯುತ್ತಾ ಕುಳಿತುಕೊಂಡಿರಲು ಒಂದು ಮಹಾಭಯಂಕರವಾದ ಹದ್ದು ಒಬ್ಬ ದಾರಿ ಹೋಗನನ್ನು ಕುಕ್ಕಿ ಕೊಲ್ಲುತ್ತಿತ್ತು. ಒಂದು ಹದ್ದು ಯಾವ ಒಬ್ಬ ಮನುಷ್ಯ ಹೊಂಟಿದ್ದ ಊರಿಗೆ, ಅವನ ಬಂದು ಕುಕ್ಕ ಕತ್ತಿತ್ತದು. ದೊಡ್ಡ ಹದ್ದದು, ಸಣ್ಣದಲ್ಲದು. ಕುಕ್ಕ ಕತ್ತಿತ್ತು, ಕೊಲ್ಲುತ್ತಿತ್ತು. ಅದನ್ನು ಒಬ್ಬ ಸಾಧು ನೋಡಿ ದಾರಿ ಊಕನನ್ನು ರಕ್ಷಿಸದೆ ಓಡಿ ಹೋಗುತ್ತಿದ್ದನು. ಹೋಗಿ ರಕ್ಷಣೆ ಮಾಡೋದಾಗಲಂತ ಅದನ್ನು ನೋಡಿ ಈತನೇ ಸಾಧು ಓಡೇ ಹೋಗ್ಬಿಟ್ನಂತ ಹೋಗ್ತಿದ್ದನು. ಅಷ್ಟರೊಳಗೆ ಹದ್ದು ದಾರಿ ಊಕನನ್ನು ಕೊಂದು ಹಾರಿ ಹೋಯ್ತು. ಅವನು ಕೊಂದೇ ಹೋಯ್ತಂತ. ಅವನನ್ನು ರಕ್ಷಿಸದ ದೋಷದಿಂದ, ಅವನ ಕಾಪಾಡಲಾರದ ಸಲುವಾಗಿ ಆ ಸಾಧಕ ಏನು ಪರಿಸ್ಥಿತಿ ಬಂತಂತ ಇಲ್ಲಿ ಹೇಳ್ತಾರೆ. ರಕ್ಷಿಸದೆ ದೋಷದಿಂದ ಆ ಸಾಧುವು ಬ್ರಹ್ಮರಾಕ್ಷಸನಾಗಿ ಜನಿಸಬೇಕಾಯಿತು. ನೋಡು, ಅದಷ್ಟು ರಕ್ಷಣೆ ಮಾಡಲಾರ್ದಕ್ಕ ಬ್ರಹ್ಮರಾಕ್ಷಸ ಆದಂತ ಒಬ್ಬ ಸಾಧು ಬ್ರಹ್ಮರಾಕ್ಷಸನಾಗಿ ಜನಿಸಬೇಕಾಯಿತು. ಈ ಪಾಪಕ್ಕೆ ಪರಿಹಾರವೇನೆಂದರೆ ಗೀತೆಯನ್ನು ತಿಳಿದ ಒಬ್ಬ ಮಹಾತ್ಮನು, ಇದನ್ನ ಏನು ಪರಿಹಾರಪ್ಪ ಅಂದ್ರೆ 11ನೇ ಅಧ್ಯಾಯ ಯಾರು ಪಠನ ಮಾಡ್ಯಾರ ಅಂತ ಮಹಾತ್ಮನಲ್ಲಿಂದ ಇದು ಬಿಡುಗಡೆ ಆಗ್ತದಂತ ಹೇಳಕತ್ತಾರೆ ಇಲ್ಲಿ. ತಿಳಿದ ಒಬ್ಬ ಮಹಾತ್ಮನು ಏಕೋದಶ ಅಧ್ಯಾಯವನ್ನು 7 ಸಾರಿ ಪಠಿಸಿ ಅಭಿಮಂತ್ರಿತವಾದ ಜಲದಿಂದ ನಿನ್ನ ದೋಷ ನಿವೃತ್ತಿಯಾಗುತ್ತದೆ ಎಂದು ಹೇಳಿದನು. ಅದರಂತೆಯೇ ಮಾಡಿ ಅವನ ಪಾಪ ವಿಮುಕ್ತನಾದನು. ಅದುದರಿಂದಲೇ ಈ 11ನೇ ಅಧ್ಯಾಯದ ಪಾರಾಯಣದ ಫಲವು ಸರ್ವ ಪಾಪ ನಿವೃತ್ತಿಯ ಮೂಲಕ ಪರಮಾತ್ಮನ ಪದವಿ ಪ್ರಾಪ್ತಿಯ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಅದರಿಂದಲೇ ಈಗ ಮುಂದೆ 12ನೇ ಅಧ್ಯಾಯ ಶುರುವಾಗ್ತದೆ. ನಮ್ಮ ಹಿರಿಯರಾದಂಥ ನಮ್ಮ ತೋಟಿ ಸರ್ ಬಂದು ಅದನ್ನು ನಡೆಸಿಕೊಡ್ಬೇಕಾಗಿ ಬರ್ರಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಅಡಿದಾವರುಗಳಿಗೆ ಅನಂತ ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ, ಹಾಗೂ ಸದ್ಗುರುಗಳ ಅಂದರೆ ಬಸವಾನಂದರ ಅಪ್ಪಟ ಶಿಷ್ಯಂದರಾಗಿ ನಿತ್ಯವೂ ಸೇವಾ ಮಾಡುತ್ತಾ ಶ್ರವಣ ಮಾಡಿ ತಾವು ಈಗ ಆ ಪೀಠವನ್ನು ಅಲಂಕರಿಸಿ ಮುಂದುವರಿಸುತ್ತಾ ನಡೆದಿರುವ ನಮಗೆಲ್ಲ ಜ್ಞಾನ ಪ್ರಸಾರವನ್ನು ಮಾಡುತ್ತಾ ಇರುವ ಅಭಿನವ ನಿಜಗುಣ ಗುರುಗಳಿಗೆ ಅನಂತ ವಂದನೆಗಳು. ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಸೋದರಿಗೆ ನನ್ನ ಅನಂತ ವಂದನೆಗಳು. ಗುರುಗಳಿದ್ದಾಗ ಅಥವಾ ನಾವು ಒಂದಿನ ಬರೋದು ಒಂದಿನ ಹೋಗೋದು ಹಿಂಗೆಲ್ಲ ಕೇಳ್ತಿರ್ತೇವಲ್ಲ, ಮತ್ತು ಅದು ಏನಿರ್ತೈತೇವೋ ಅದನ್ನೇ ಓದಬೇಕಾಗ್ತದೆ. ಅದ್ರ ಸಲುವಾಗಿ ಯಾಕಂತಂದ್ರೆ ಎಷ್ಟೇ ಕೇಳಿದ್ರು ಒಟ್ಟು ಅದು ಮನಸ್ಸಿಟ್ಟು ಕೇಳಿದ್ರೆ ಯಾವಾಗಾರ ಕೇಳಿ ಅಷ್ಟಾರ ಕೇಳಿ ಏನೇ ಕೇಳಿ ಹೇಳಕ್ಕೂ ಇರ್ತದೆ, ಕೇಳಕ್ಕೂ ಇರ್ತದೆ. ಈ ಕುಂತವ್ರೆಲ್ಲರೂ ಎಷ್ಟು ಮೌನವಾಗಿ ಕೇಳ್ತೀರಿ, ಎಷ್ಟು ಇಟ್ಕೋತೀರಿ, ಎಷ್ಟು ಹಿಡ್ಕೋತೀರಿ, ಎಷ್ಟು ಮತ್ತೊಬ್ಬರಿಗೆ ಮತ್ತೆ ತಿಳಿಸ್ತೀರಿ. ಹಂಗೆ ಈಗ ಎಲ್ಲರೂ ನಾವು ಕೇಳ್ತೇವೆ, ಕರೆ ಮನಸ್ಸು ಒಂದು ಕಡೆ ಅಂದ್ರೆ ದೇಹ ಒಂದೆಡೆ ಅಲ್ಲ, ಜೀವ ಒಂದೆಡೆ ಡಿಂಬ ಒಂದೆಡೆ ಅಂತೇವಲ್ಲ, ಹಂಗೆ ಆಗಬಾರ್ದು. ಯಾಕಂದ್ರೆ ಏನಪ್ಪ ಇಲ್ಲಿ ಭಾಳ ಕೇಳಿದವ್ರು ಅದಾರು, ಮತ್ತು ನಾವೇನೋ ಹೇಳಿದ್ರೆ ಅವ್ರು ಏನೋ ತಿಳ್ಕೊತಾರಲ್ಲ ಅಂತೇಳಿ ಮುಜುಗರ ಹುಟ್ಟಿ ಇನ್ನೂ ಧೈರ್ಯ ಕಳ್ಕೊಂಡು ಹೇಳಕ್ಕೆ ಹೋದ್ರೆ ಅದು ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಗುರುಗಳಂದ್ರೆ ತಮ್ಮ ಕಣ್ಣು ಮುಚ್ಕೊಂಡು ಹೇಳಬೇಕು, ಸುಮ್ಮನೆ ಹೇಳ್ತಾ ಇರಬೇಕು, ಬಂದದ್ದು ಮಾತಾಡಬೇಕು. ಅದು ಬರ್ತಾ ಆ ಕೇಳೋರಿಗೆ ಸ್ವಲ್ಪ ತಿಳಿತದೆ, ನಿನಗೂ ತಿಳಿತಿರ್ತದೆ. ಒಟ್ಟಿನ ಮೇಲೆ ಅಂದ್ರೆ ಭಕ್ತನ ಮೇಲೆ ಮೊರೆ ಇಟ್ಟು
ಪರಮಾತ್ಮನ ಮೇಲೆ ಮೊರೆ ಇಟ್ಟು ನೀನು ಭಕ್ತಿಯಿಂದ ಆಲಿಸು ಅಥವಾ ಹೇಳು, ಏನಾದರೂ ಮಾಡಿದ್ರೂ ಅದು ನನಗೆ ಫಲ ಕೊಡ್ತದೆ ಅಂಥೇಳಿ ಅವ್ರು ಹೇಳ್ತಿದ್ರು. ಅದೇ ರೀತಿಯಾಗಿ ಅಲ್ಲಿ ಸ್ವಲ್ಪ ಇರ್ತೇವೆ, ಇಲ್ಲಿರೋ ತನಕ ಮನಸ್ಸಿರ್ತದೆ, ಹೊರಗೆ ಹೋದ್ಮೇಲೆ ಮತ್ತೆ ಚಂಚಲ ಆಗ್ತದೆ. ಯಾಕದು ಮನಸ್ಸಿನ ಸ್ವಭಾವ. ಅದಕ್ಕೆ ಮತ್ತೆ ಪೂರ್ವಜನ್ಮದ ಸುಕೃತನೂ ಬೇಕು, ಶ್ರವಣ ಮನನ ನಿಧಿಧ್ಯಾಸನ ಗುರು ಸೇವಾದಿಗಳು ಸತ್ಸಂಗ ಇವೆಲ್ಲವೂ ಬೇಕು. ಯಾಕಂದ್ರೆ ಸದ್ಗುರುವಿನ ಒಂದು ಸೇವೆಯನ್ನು ಆಪ್ತಾಂಗ ಸ್ಥಾನ ಸದ್ಭಾವ ಬರೀ ಬಾಯಿಲೆ ಹೇಳೋದಾಯ್ತದು. ಇಂಥ ಸೇವೆಗಳನ್ನು ಮಾಡಬೇಕು, ಸದ್ಭಾವದಿಂದಿರಬೇಕು ಅನ್ನುವಂಥದ್ದು. ಅದು ಅರ್ಥಜ್ಞಾನದಾಗ ಅನುಭವ ಜ್ಞಾನ ಆಗ್ತದೆ ರೀ. ಬರೀ ಅರ್ಥಜ್ಞಾನ ಆದ್ರೂ ಇಲ್ಲ, ಆದ್ರೆ ಅರ್ಥಜ್ಞಾನ ಆಗಲೇಬೇಕು. ಏನು ಗೊತ್ತಿಲ್ಲದವ್ರಿಗೆ ಬಂದವರಿಗೆ ಇಲ್ಲಪ್ಪ ಗುರು ಸೇವಾದಿಗಳನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಸಾಂದೀಪಮಣಿಯಲ್ಲಿ ಸೇವೆ ಮಾಡಿದ. ಒಬ್ಬ ರಾಜನಾಗಿ ದ್ವಾರಕೆ ಅರಸನಾಗಿದ್ರೂ ಅಲ್ಲೇ ಗುರುಗಳಲ್ಲಿ ಹೋಗಿ ಕಟ್ಟಿಗೆ ಕಡಿಯಕ್ಕೆ ಹೋಗ್ತಿದ್ರಂಥವ್ರು. ಯಾರು? ಬಲರಾಮ ಮತ್ತು ಶ್ರೀಕೃಷ್ಣ ವಿದ್ಯಾ ಕಲಿಯಕ್ಕೆ ಹೋದಾಗ. ಹಂಗೆ ಒಟ್ಟಿನ ಮೇಲೆ ಸೇವೆಗೆ ಭಕ್ತಿಗೆ ಆ ಪರಮಾತ್ಮ ಮಲಿತಾನು. ಆ ಸದ್ಗುರು ಹೇಳಿದಂಥ ಮಾತ ನಮ್ಗೆ ನಿಮ್ಗೆ ಒಳಗೆ ಇಳಿತದ. ತಿಳ್ಕೊಳಕ್ಕೆ ಪ್ರಯತ್ನ ನಾವು ನೀವು ಮಾಡೋಣ. ಬಂದು ನಿತ್ಯ ಆದಷ್ಟು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ಹತೋಟಿಯಲ್ಲಿಟ್ಟುಕೊಂಡು ಕೇಳಿದ್ದಾದರೆ ಅದಕ್ಕೆ ಫಲ ಇದ್ದೇ ಇದೆ. ಅದಕ್ಕೆ ಇಲ್ಲೇ ಒಟ್ಟಿನ ಭಕ್ತಿ ಅನ್ನೋದು ಹೇಳ್ತಾರಲ್ಲ, ಮೊನ್ನೆ ಹೇಳಿದ್ರು ನೋಡಿ, ಭಕ್ತಿನೇ ಜ್ಞಾನ, ಜ್ಞಾನವೇ ಭಕ್ತಿ. ಹಿಂದಿನ ಇದೇ ಸೂತ್ರದಲ್ಲಿ ಗುರುಗಳು ಹೇಳಿದರು. ಅದಕ್ಕೆ ಎಲ್ಲ ಒಂದು ತಪಸ್ಸು, ಯೋಗ, ಧ್ಯಾನ, ಜಪ, ತಪ ಏನು ಬೇಕಾದ ಮಾಡ್ತಮ್ಮ. ಏನೋ ನಿನ್ನ ಅಂತಃಕರಣ ಶುದ್ಧಿಗಾಗಿ ಪರಂಪರಾ ಸಾಧನೆ ಮಾಡ್ತಿ ಇಲ್ಲ ಅಂತಲ್ಲ, ಅದೇ ಕಡೆ ಎಲ್ಲ ಅದಾಗೋದಿಲ್ಲ. ಮತ್ತು ಆತ್ಮಜ್ಞಾನದ ಅರಿವು ನಿನಗೆ ಮೂಡ್ಬೇಕಂದ್ರೆ ಸದ್ಗುರುನಲ್ಲೇ ಬರಬೇಕು, ಭಕ್ತಿಯನ್ನೇ ಮಾಡಬೇಕು, ಪರಮಾತ್ಮನನ್ನು ಒಲಿಸ್ಕೋಬೇಕು. ಶಬರಿ ನೋಡಿ ತನ್ನ ಗುರು, ಅವನ ಹೆಸರು ನೆನಪರವಲ್ತು, ಆ ಗುರು ಹೇಳಿದಂತೆ ಮುಂದೆ ಇನ್ನು ಕೆಲವು ವರ್ಷಗಳಲ್ಲಿ ದಿನಗಳಲ್ಲಿ ಆಕೆ ನಾನು ಹೀನ ಕುಲದವಳು ಇಲ್ಲಿ ಆಶ್ರಮಕ್ಕೆ ಬಂದು ಏನು ಕೇಳಿ ಏನು ಸೇವೆ ಮಾಡಲಿ ಅಂತ ಅನ್ಸ್ಕೋತಿಳು. ಅಲ್ಲಿದ್ದವರು ಕಡಿಮೆ ಜಾತಿಯವರು ಇವಳು ಪ್ರವೇಶ ಇಲ್ಲ ಅಂತಿದ್ರು. ಯಾಕೆ ಶಬರಿ ಬೆಳಗಿನ 3 ಗಂಟೆಗೆ ಎದ್ದು ಬರ್ತಾಳಂತೆ, ಕಸ ಹೊಡಗ್ತಾಳಂತೆ, ನೀರು ಸಿಂಪಡಿಸ್ತಾಳಂತೆ, ಆಮೇಲೆ ಎದ್ದು ನಮಸ್ಕಾರ ಮಾಡಿ ಹೋಗಿಬಿಡ್ತಿದ್ಲು. ಇದನ್ನೆಲ್ಲ ಮಾಡೋರು ಯಾರು? ಬೆಳಕಾಗ್ಬಿಡ್ದು ಇಷ್ಟಕ್ಕತ್ಲ ಅಂತೇಳಿ ಮತ್ತೆ ಕಂಡಿಡಿದ್ರು. ಅದು ಗುರುವಿಗೆ ಗೊತ್ತಿತ್ತು, ಇಲ್ಲಿ ಬರುವಳ ಶಬರಿನ ಅನ್ನುವಂಥದ್ದು. ಹೀಗೆ ಮಾಡ್ತಾ ಇದ್ದಂಗೆ ಹೇಳ್ತಾ ಕಡೆಗೆ ಶಬರಿಗೆ ಹೇಳಿರೋರು, ನೋಡಮ್ಮ ನೀನು ಏನು ಶ್ರೀರಾಮಚಂದ್ರ ಬರ್ತಾನೋ ಹಿಂಗೆ ಕೃತಯುಗ, ದ್ವಾಪಾರಯುಗ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬರ್ತಾನೋ, ಅವ ನಿನಗೆ ದರ್ಶನ ಕೊಡ್ತಾನೋ, ನಿನ್ನ ಜನ್ಮ ಪಾವನವಾಗ್ತದೆ, ಮೋಕ್ಷ ಇರ್ತದೆ ನಿನಗೆ. ಆದ್ರೆ ನೀ ಅಲ್ಲಿವರೆಗೆ ಅವ ಬರುವವರೆಗೆ ಅವನ ಧ್ಯಾನದಲ್ಲಿ ಸೇವಾ ತತ್ಪರಳಾಗು ಅಂತೇಳಿ ಗುರು ಅವಳಿಗೆ ಮಾತು ಕೊಟ್ಟ. ಆಯಿತು ಅಂತೇಳಿ ಅದನ್ನೇ ನಂಬಿ ನಿತ್ಯ ಶ್ರೀರಾಮಚಂದ್ರನ ಬರುವಿಕೆಯನ್ನು ಹಾದಿಯನ್ನೇ ಕಾಯುತ್ತಿದ್ದಳು. ಯಾರು? ಶಬರಿ. ಆಕೆ ಏನು ಮಾಡ್ತಿದ್ಲು? ಗಾಳಿ ಬಿಟ್ಟಾಗ ಒಣಗಿದ ಎಲೆಗಳು ಗರ 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 ಅಂತೇಳಿ ಶಬ್ದ ಆದ್ರೆ ಓ ಶ್ರೀರಾಮಚಂದ್ರ ಬಂದೇನೋ, ಮತ್ತು ರೌದಿ ಅಥವಾ ಒಣಗಿದ ಎಲೆಗಳು ಬಿದ್ದು ಸಪ್ಪಳ ಆಗ್ತಾ ಇದೆ, ಹೆಜ್ಜೆ ಇಟ್ಕೊಂತ ಬರಾಕತ್ತಾನೇನೋ, ಈ ರೀತಿ ಕುತೂಹಲಕ್ಕೆ ದೂರಿನಿಂದ ನೋಡ್ತಿಳು. ಗಿಡ ಮರಗಳ ಹತ್ರ ಬರ್ತಿಳು, ಪಕ್ಷಿ ಪಶು ಪ್ರಾಣಿಗಳನ್ನು ಕೇಳ್ತಿಳು. ಶ್ರೀರಾಮಚಂದ್ರ ಬಂದನೇನು, ಇಲ್ಲಿ ಬರ್ತಾ ಇದ್ದಾನೇನು, ಬಂದು ಹೋದೇನು, ಹೀಗೆ ನಿತ್ಯ ಹೀಗೆ ಮುಪ್ಪುಗಳಕ್ಕೆ ಕಡೆಗೆ ಒಂದು ದಿನ ಶಬರಿ ಬಂದು ಆಕೆಗೆ ಭಾಳ ಸಂತೋಷ ಆಯಿತು. ಭಾಳ ಸಂತೋಷ ಆಗಿ ಅವನಿಗೆ ಏನು ಕೊಡ್ಬೇಕಂತೇಳಿ ದಿನನಿತ್ಯ ಏನೇನು ವಿಚಾರ ಮಾಡಿ ತಂತಂದು ಇರ್ತಿದ್ಲು. ಕಡೆಗೆ ಆಕೆ ಒಳ್ಳೆಯ ಒಂದು ಪರಿಪೂರ್ಣವಾದಂಥ ಬೋರೆ ಹಣ್ಣುಗಳನ್ನು ತಂದಿಡ್ತಿದ್ಲು. ತಂದಿಟ್ಟಾಗ ಅವ ಬಂದ್ರೆ ಕೊಡಬೇಕು. ಅವು ಒಂದೊಂದು ಹುಳಿನೂ ಇರ್ತಾವೆ, ರುಚಿನೂ ಇರ್ತಾವೆ. ರಾಮ ಹುಳಿ ಎತ್ತಿದ್ರೆ ನಾ ಕೊಟ್ಟದ್ದು ಸೇರೋದಿಲ್ಲಲ್ಲ. ಅದಕ್ಕೆ ಏನು ಮಾಡಬೇಕು? ಹೀಗಾಗಿ ಆ ಹಣ್ಣನ್ನು ಕಚ್ಚಿ ಅದು ಸಿಹಿ ಐತೋ ಇಲ್ಲೋ ನೋಡಿ ಆಮೇಲೆ ಒಂದು ತಟ್ಟೆಯಲ್ಲಿ ತೆಗೆದಿಡ್ತಿದ್ಲು. ಹೀಗೆ ಒಂದಿಷ್ಟು ಹಣ್ಣುಗಳನ್ನು ಆಯ್ದುಕೊಂಡು ಅಂದರೆ ಅದರ ರುಚಿ ನೋಡಿ ತೆಗೆದಿಡ್ತಿದ್ಲು. ಶ್ರೀರಾಮಚಂದ್ರ ಬಂದ, ಬಹಳ ಅದರ ಸತ್ಕಾರ ಮಾಡಿದ್ಲು. ಅವನ ಪಾದಕ್ಕೆ ಬಿದ್ಲು, ಪಾದ ಪೂಜೆಯನ್ನು ಮಾಡಿಕೊಂಡ್ಲು. ಅವನಿಗೆ ತಿನ್ನಕ್ಕೆ ಹಣ್ಣು ಕೊಟ್ಟಲು. ಅಲ್ಲಿ ಲಕ್ಷ್ಮಣನ ಹೇಳಿದ,
ನೋಡ ಅಣ್ಣ ನೀ ಏನು ಮಾಡಕತ್ತಿ ನೋಡಕ್ಕೆ ಅಂಜಲ ಹಣ್ಣು ಕೊಡ್ತಾ ಇದ್ದಾಳು, ನೀ ಅಂಜಲ ಹಣ್ಣು ತಿನ್ನತಿ ಅಂದ. ಇಲ್ಲಪ್ಪ, ಅದು ಅಂಜಲಲ್ಲ, ಅದು ಆ ಭಕ್ತಿಯ ಒಂದು ಸ್ವರೂಪ, ಒಂದು ಭಾವ. ಅದಕ್ಕೆ ಆಕಿ ನನಗೆ ನಾ ತಿಂದ್ರೆ ಹುಳಿ ಹತ್ತಬಾರ್ದು, ರುಚಿಯಾಗಿ ಸಿಗಲಿ ಅಂತೇಳಿ ತಿಳಿದು ಆಯ್ದುಕೊಂಡು ಬಂದದ್ದು ಹಣ್ಣು ತನಗೆ ಮನವರಿಕೆ ಇದ್ರೂ ಸಹಿತ ಮತ್ತೆ ಕಚ್ಚಿ ನೋಡಿ ನನಗೆ ತಿನ್ನಾಕಿಟ್ಟಾಳು, ಇವು ಭಾಳ ರುಚಿದಾವ ಅದಕ್ಕೆ ನಾ ತಿಂತೇನು ಅಂತೇಳಿ ತಿಂದ ಆಕೆಗೆ ಮೋಕ್ಷವನ್ನು ದಯಪಾಲಿಸಿದ ಅಂತ ಬರ್ತದ್ರೆ ಶ್ರೀರಾಮಚಂದ್ರ. ಅಲ್ಲಿ ಹಿಂದೆ ಬರುವಾಗ ಅಹಲ್ಯ ಎಷ್ಟೋ ಸಾವಿರ ವರ್ಷಗಳ ಕಲ್ಲಾಗಿ ಬಿದ್ದು ಶ್ರೀರಾಮನ ದಾರಿಯನ್ನು ಕಾಯ್ತಿದ್ಲು. ಆಕೆ ದಾರಿ ಕಾಯ್ತಿದ್ರೆ ಶ್ರೀರಾಮಚಂದ್ರ ಹೋಗಿ ಆ ಕಲ್ಲಾಗಿ ಬೀಳುವಂಥ ಋಷಿ ಶಾಪ ಕೊಟ್ಟಿದ್ದಕ್ಕಿಗೆ. ಅಂದ್ರೆ ಗಂಡನೇ ಗೌತಮ ಋಷಿ ಹೆಸರು ನೆನಪಿಲ್ಲ. ಅವಾಗ ಆಕೆ ಕಲ್ಲಾಗೆ ಉಳಿದ್ಲು. ಮಾಡಿ ತಪ್ಪಿದ್ರೂ ಅವ ಗಂಡನ ಪ್ರತಿರೂಪವಾಗಿ ಬಂದಿದ್ದ ಇಂದ್ರದೇವ. ಹೀಗಾಗಿ ಗಂಡ ಬಂದ ಅನ್ನುವಂಥ ಅನುಮಾನ ಒಂದಿತ್ತಕ್ಕಿಗೆ. ಹೀಗಾಗಿ ಆಕೆಗೆ ನೀ ಕಲ್ಲಾಗಿ ಹೋಗುವಂಥ ಶಾಪ ಕೊಟ್ಟ. ಆಕೆ ಕಲ್ಲಾಗೆ ಬಿದ್ಲು. ಇದಕ್ಕೆ ವಿಮೋಚನೆ ಹೆಂಗೆ ಏನು ಬಹಳ ಮತ್ತೆ ಬೇಡ್ಕೊಂಡ್ಲು. ಅವಾಗ ಇಂತಿಂಥ ಇದರಲ್ಲಿ ಶ್ರೀರಾಮಚಂದ್ರ ಬರ್ತಾನೋ, ಅವನ ದರ್ಶನ ಸ್ಪರ್ಶನ ನಿನಗಾದಾಗ ನಿನಗೆ ಮೋಕ್ಷ ಅನ್ನೋಂಥ ಮತ್ತು ನಿಜ ಸ್ವರೂಪ ಬರ್ತದ, ಮತ್ತೆ ನಿನ್ನ ಪತಿದೇವನನ್ನು ನೀ ಕೂಡ್ತೀಯ ಅಂಥೇಳಿ ಹೇಳಿದರು. ಅದೇ ರೀತಿ ಕಲ್ಲಾಗಿ ಶ್ರೀರಾಮಚಂದ್ರನ ದಾರಿಯನ್ನು ಮಣ್ಣಿಗೆ ನೋಡೋಕೆ ಒಂದು ಹಾಸಕಲ್ಲಾಗಿ ಅಲ್ಲಿ ಮಲಗಿದ್ಲಕ್ಕೆ ಜನಕ್ಕೆ ನೋಡೋಕೆ. ಆದಾಕೆ ಜೀವಂತವಾಗಿ ಶ್ರೀರಾಮಚಂದ್ರನ ದರ್ಶನವನ್ನು ಕಾಯ್ತಾ ಇಲ್ಲಿ ಶಬರಿ ಹಂಗಿದ್ಲಲ್ಲ, ಅದೇ ರೀತಿಯಾಗಿ ಕಾಯ್ತಿದ್ಲು. ಅಲ್ಲಿ ಶ್ರೀರಾಮಚಂದ್ರ ಹೋಗಿ ಅವಳ ದೇಹದ ಮೇಲೆ ಪಾದವನ್ನಿಟ್ಟ. ಅವಳು ಪಾವನಳಾದ್ಲು. ಮತ್ತೆ ಪುನಃ ಮಾನವನ ಪ್ರತಿರೂಪವಾಗಿ ಅದು ನಿಂತಲು, ಬೇಡ್ಕೊಂಡ್ಲು. ಆಯ್ತಮ್ಮ, ನಿನ್ನ ಶಾಪ ಮುಗೀತು, ನೀನು ತಿಳಿದೋ ಅದು ನಿಂದು ತಪ್ಪಿದೆ, ಆ ಇಂದ್ರನದು ತಪ್ಪಿದೆ, ನಿನ್ನ ಪತಿದು ತಪ್ಪಿದೆ. ಯಾಕಂತಂದ್ರೆ ನೀನು ತನ್ನ ಗಂಡನ ವೇಷ ಹಾಕೊಂಡು ಬಂದಿದ್ದವ ಆ ರಾತ್ರಿಯಲ್ಲಿ. ಪತಿದೇವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ತನ್ನ ಕೆಲಸಗಳನ್ನು ಮಾಡ್ಬೇಕಂತೇಳಿ ನದಿಗೆ ಹೋಗಿದ್ದ. ಅವನ ರೂಪವನ್ನೇ ಧರಿಸಿ ಇಂದ್ರದೇವ ಆಕೆ ಮೇಲೆ ಮೋಹ ಮಾಡಿ ಆಕೆ ಚಲುವಿಕೆಯನ್ನು ನೋಡಿ ಒಳಗೋಕ್ಕೆ ಬಾಗಿಲ ತೆಗೆಸಿದ. ಗಂಡನ ಬಂದಂತ ಆಕೆಗೆ ಅನುಮಾನ, ಯಾಕೆ ಇಷ್ಟು ದೊಡ್ಡ ಬಂದ್ರಂತ ಅನುಮಾನ ಇತ್ತು. ಬಂದಲ್ಲ, ಅವ್ರು ಒಂದಾಗಿ ಕೂಡಕತ್ರು. ಅಲ್ಲೇ ಅವ ತನ್ನ ನಿತ್ಯ ಕರ್ಮಗಳನ್ನು ಮಾಡುವಾಗ ಅವನಿಗೆ ಅರಿವು ಮೂಡಿತು, ಆ ಋಷಿಗೆ, ಅಂದ್ರೆ ಅಲ್ಲೇ ಗಂಡನಿಗೆ. ಆವಾಗ ಅವ ಇದೇನೋ ತಪ್ಪಾಗಿದೆ, ನಾನು ನಡುರಾತ್ರಿಯಲ್ಲಿ ಎದ್ದು ಬಂದಿದ್ದೇನೋ, ಟೈಮ್ ಆಗಿಲ್ಲ ಅಂತ ಮನೆಗೆ ಬಂದು ನೋಡಿದ. ಮಡದಿಯ ಇಂದ್ರನೊಡನೆ ಕೂಡಿದ್ದು ಗೊತ್ತಾಯಿತು. ಅದಕ್ಕಲ್ಲೇ ಶಾಪ ಕೊಟ್ಟ. ಹೀಗೆಲ್ಲ ಒಂದೊಂದು ತಪ್ಪಿರೋದ್ರಿಂದ ಆ ತಪ್ಪಿಗೆ ಎಷ್ಟೇ ಶಿಕ್ಷೆ ಆದ್ರೂ ಅದಕ್ಕೆ ಮತ್ತು ಭಗವಂತನನ್ನು ಮರೆ ಹೋದ್ರೆ ಆ ಒಂದು ತಪ್ಪಿಗೆ ಶಿಕ್ಷೆಗೆ ಮೋಕ್ಷ ಆಗ್ತದೆ ಅನ್ನುವಂಥ ಮಾತಿಗೆ ನಾವು ನಿತ್ಯ ಶ್ರವಣ ಮಾಡ್ತಾ ಇದ್ದೆವು, ಕೇಳ್ತಾ ಇದ್ದೆವು. ಎಷ್ಟೇ ಕೇಳಿದರು, ಎಷ್ಟೇ ಹೇಳಿದರು ನಿತ್ಯ ತಪ್ತಾ ಇದ್ದೇವೆ. ಮತ್ತು ಪ್ರಪಂಚದ ಒಂದು ವ್ಯಾಮೋಹದಲ್ಲಿ ಬಿದ್ದ ನಾವು ನೀವುಗಳು ಒಂದು ಅರ್ಧಂಬರ್ಧ ಈ ಕಡೆ ಅರ್ಧಂಬರ್ಧ ಈ ಕಡೆ ಹಿಂಗಿಟ್ಟರೆ ಆಗೋದಿಲ್ಲ ಅದು. ಯಾಕಂದರೆ ಹಾಲು ಕೊಡೋ ಹೆಣ್ಮಗಳು ಬ್ರಾಹ್ಮಣನಿಗೆ ದಿನನಿತ್ಯ ಬರ್ತಳು. ಮಳೆ ಜೋರು ಸುರಿತಿತ್ತು. ಅಂಥದ್ರಲ್ಲಿ ಆಕೆಗೆ ಬರೋದು ಲೇಟ್ ಆಯಿತು. ಅವನ ನಾವಿಕ ಡೋಣಿಯನ್ನು ಸಾಗಿಸಲಿಲ್ಲ. ಹಾಲಿಟ್ಕೊಂಡು ಹಾಗೆ ಕುಂತು ಲಾಸ್ಟಿಗೆ ಸ್ವಲ್ಪ ನದಿ ಮಳೆ ಕಡಿಮೆ ಆದಮೇಲೆ ನದಿ ಡೋಣಿಯನ್ನು ಬಿಟ್ಟ. ಆ ಬಿಟ್ಟಾಗ ಅದ್ರಾಗ ಬಂದು ಅವನಿಗೆ ಆ ಬ್ರಾಹ್ಮಣನಿಗೆ ಹಾಲು ಕೊಡೋಕೆ ಹೋದ್ಲು. ಯಾಕೆ ಇಷ್ಟ ಆಯಿತು? ಇಲ್ಲರಿ, ಮತ್ತೆ ನದಿ ತುಂಬಿತ್ತು, ಮಳೆ ಸುರಿತಾ ಇತ್ತು, ಅದಕ್ಕೆ ಅವ ನಾವಿಕ ಹರಿಗೋಲನ್ನು ಬಿಡಲಿಲ್ಲ, ಇವಾಗ ಬಿಟ್ಟ, ಅದಕ್ಕೆ ಈಗ ಬಂದನು ಅಂತ ಹೇಳಿ. ಇದೇನು ದೊಡ್ಡ ಮಾತುಗಳು. ಹಾಗೆ ಬರಿಗಾಲಿನಿಂದ ನದಿ ಮೇಲೆ ನಡ್ಕೊತ ಬಂದು ಸೇವಾ ಮಾಡೋರು ಎಷ್ಟು ಮಂದಿ ಇಲ್ಲ, ಇದನ್ನೇನು ಹೇಳ್ತೀಯ ನೀ ಅಂಥೇಳಿ ಆ ಬ್ರಾಹ್ಮಣಂದ. ಯಾಕಂದ್ರೆ ಅವನು ನಿತ್ಯ ಉಪಾಸನೆ ಕೆಲವೊಂದು ಕಾರ್ಯಕ್ರಮಾದಿಗಳನ್ನು ಮಾಡ್ತಿದ್ದ. ಆದರೆ ಅವನ ರೀತಿಯೇ ಬೇರೆ. ಹೊಟ್ಟೆ ಉಪಜೀವನಕ್ಕಾಗಿ ಮಾಡ್ತಿದ್ದ. ಸುಮ್ಮನೆ ಏನೋ ಅಂದ್ಬಿಟ್ಟ ಅವಳಿಗೆ, ಅವಳು ಅದನ್ನೇ ನಂಬಿಬಿಟ್ಲು. ಹಾಗೆ ನದಿ ಮೇಲೆ ಪಾದ ಇಟ್ಕೊಂಡು ಬರ್ತಾರಲ್ಲ, ಇದೇನು ದೊಡ್ಡ ಮಹಾಬಿಡು, ನೀನು ಲೇಟಾಗಿ ಡೋಣಿ ಒಳಗೆ ಬಂದು ಕೊಡೋದು ಅಂತ ಹೇಳಿದ. ಆಕೆ ಏನು ಮಾಡಿ ಹೋಗುವಾಗ ಅವನ ಮಾತನ್ನ ಬಿಟ್ಕೊಂಡು ಆ ನಾವಿಕನ ದಾರಿ ಕಾಯಲಿಲ್ಲ. ಶ್ರೀರಾಮ್ 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 ಅನ್ಕೊಂತ ಒಟ್ಟು ಆ ಗುರುವಿನ ಮಾತು ಹೇಳಿದ್ದನ್ನು ಕೇಳ್ಕೊಂತ ಅವನು ಹೇಳಿದ್ದಲ್ಲ ಆಚಾರ್ಯ. ಅದಕ್ಕೆ ಅದು ನಡ್ಕೊಂತ ನದಿ ದಂಡಿ ಮೇಲೆ ಪಾದಗಳನ್ನಿಟ್ಟು ದಾಟಿ ಹೋಗಿ ತನ್ನ ನಿತ್ಯ ಕೆಲಸಗಳನ್ನು ಮಾಡಿ ಮಾರನೇ ದಿವಸ ಹಾಲನ್ನು ಮಳೆ ಸುರಿತಾ ಇತ್ತು, ನದಿ ತುಂಬಿತ್ತು, ಅವಳು ಬರ್ತಾ ಇದ್ಲು.
ಆವಾಗ ಆಕಿ ಮತ್ತು ಅದೇ ಧ್ಯಾನದೊಳಗೆ ಬರ್ತಿದ್ಲು. ಅವ ಮತ್ತೂ ಆಶ್ಚರ್ಯ ಆಯಿತು, ಯಾಕೆ ಇಷ್ಟು ಬೇಕು ಬಂದೆಲ್ಲ, ಇನ್ನೂ ಮಳೆ ಸುರಿಯಾಕತ್ತೈತಿ, ಏನಿದೆ ನಿನ್ನ ಸಮಾಚಾರ ಅಂತ ಹಂಗೆ ಸೂಕ್ಷ್ಮವಾಗಿ ಕೇಳಿದ. ಇಲ್ಲ ಮತ್ತು ನೀವೇ ಹೇಳಿದ್ರಲ್ಲ ಹಿಂಗಿಂಗೆ ಅಂಥೇಳಿ ಆ ದೇವರ ಧ್ಯಾನವನ್ನು ಮಾಡುತ್ತಾ ನಾಮನ ಸ್ಮರಣೆ ಮಾಡುತ್ತಾ ಹಿಂಗೆ ಹೋದ್ರೆ ಹಾಗೆ ಬಂದು ಕೊಟ್ಟು ಹೋಗ್ತಾರೋ, ನೀ ಟೋಣಿ ಒಳಗೆ ಬಂದು ಕೊಡು ಏನು ಮಹಾ ಅಂದಿದ್ರಿ, ಅದ್ರ ಪ್ರಕಾರ ನಾನು ನಿಮ್ಮ ಮಾತು ನಂಬಿ ಅದನ್ನೇ ಮಾಡ್ತಾ ಇದ್ದೆ ನಂದು. ಅವನು ಇನ್ನೂ ಆಶ್ಚರ್ಯ, ನೋಡೋಣ ನಡಿ ಹಂಗ ನಾನು ಬರ್ತಾನೆ ಅಂದ. ಬರ್ರಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ನನಗೆ. ಆಯ್ತು ಅಂತ ಹೇಳಿದ. ಪಂಜೆ ಗಿಂಜೆ ಉಟ್ಕೊಂಡಿದ್ದ, ನದಿ ದಂಡಿಗೆ ಬಂದರು. ಆಕೆ ಬರ್ರಿ ಆಚಾರ್ಯ ಅಂತೇಳಿ ಭಗವನ್ ನಾಮ ಸ್ಮರಣೆ ಮಾಡುತ್ತಾ ನದಿ ಮೇಲೆ ಹೆಜ್ಜೆ ಇಟ್ಕೊಂತ ಮುಂದೆ ಹೋದ್ಲು. ಇವು ಇಲ್ಲೇ ನಿಂತ್ಕೊಂಡ, ಇಷ್ಟಕ್ಕೆ ಬಂದ ನಾ ಇನ್ನು ತೊಯ್ತೇನೋ ಮುಳುಗ್ತೇನೋ, ನನಗೇನು ದಾಟಕ್ಕಾಗೋದಿಲ್ಲ, ನನಗೆ ಆಗೋಲ್ಲ ಅಂತೇಳಿ ನೀರು ಇದು ತನ್ನ ದೋತ್ರವನ್ನು ಮತ್ತೆ ಹೆಗಲಿಗೆ ಹಾಕೊಳಕತ್ತ, ತೊಯ್ತದ ಅಂತೇಳಿ. ಏನು ಆಚಾರ್ಯ ಎಲ್ಲಿದ್ದೀರಾ, ಇನ್ನೂ ಎಲ್ಲಿದ್ದೀರಾ ನೀವು? ಇಲ್ಲಮ್ಮ ನನಗೆ ಬರೋಕ್ಕಾಗಲ್ಲ, ನನ್ನ ದೋತ್ರ ತೊಯ್ತದ, ನನಗೆ ಬರೋಕ್ಕಾಗಲ್ತು. ಓಹೋ ಇಷ್ಟೇನಾ ನಿಮ್ಮದು? ಬರೀ ಹೇಳೋದೊಂದು ಆಯಿತು ನಿಮ್ಮದು. ಭಗವನ್ ನಾಮ ಸ್ಮರಣೆಯಿಂದ ಧ್ಯಾನದಿಂದ ನದಿ ತುಂಬಿದ ನದಿ ಹಾಗೆ ದಾಟಿ ಹೋಗ್ತಾರೆ ಅಂದಿದ್ರಿ. ಈಗ ನಿಮಗೇನಾಯಿತು? ನಿಮ್ಮ ಧ್ಯಾನ ಭಗವಂತನ ಮೇಲಿಲ್ಲ, ನಿಮ್ಮ ಆಚಾರ್ಯದ ಕೆಲಸ ಭಗವಂತನ ಮೇಲಿಲ್ಲ, ನೀವು ನಿಷ್ಠೆಯಿಂದ ಮಾಡೋದಿಲ್ಲ. ಉದರ ಪೋಷಣೆಗೆ ಬಹುಕೃತ ವಿಶ್ರಮ ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಹೆಂಗೆ ಭಗವಂತ ಒಲಿತಾನೋ ಹೆಂಗೆ ಬರ್ತಾನೋ ಅಂತ ಹೇಳಿದಾಗ ಅವನು ತಲೆ ತೆಳಗೆ ಮಾಡಿ, ನಿಂದೇ ಭಕ್ತಿ ಶ್ರೇಷ್ಠಮ್ಮ, ನಾನು ಹಿಂಗೆ ಅಂದೆ ಅಂಥೇಳಿ ಹಿಂಗೆ ಯಾರಿನ ವಿದುರನ ಹೆಂಡತಿನೂ ಇದೇ ರೀತಿ ಮಾಡ್ತಾಳು. ಶ್ರೀಕೃಷ್ಣ ಸಂಧಾನಕ್ಕಂತೇಳಿ ಪಾಂಡವರ ಹತ್ರ ಕೌರವರ ಹತ್ರ ಬರ್ತಾನೆ. ಅವರಿಬ್ಬರನ್ನು ಸಂಧಾನ ಮಾಡಿ ಯುದ್ಧ ನಿಲ್ಲಿಸಿ ಇಬ್ಬರನಿಗೂ ಏನು ಬೇಕಾದರೂ ಅದನ್ನು ಹಂಚಿಕೊಟ್ರೆ ಆಯ್ತಲ್ಲ ಅಂತೇಳಿ ತಿಳಿದು ಬಂದ. ದುರ್ಯೋಧನ ಅದಕ್ಕೆ ಒಪ್ಪಲಿಲ್ಲ, ಅವನ ಮನೆಗೂ ಹೋಗಲಿಲ್ಲ. ಬಹಳ ಸಡಗರ ಸತ್ಕಾರದಿಂದ ಅಲ್ಲೇ ದುರ್ಯೋಧನ ಕೃಷ್ಣ ಬರ್ತಾನಂತೆ ದಾರಿ ಕಾಕೊಂತ ಕುಂತಿದ್ದ. ಆದರೆ ಅವನಲ್ಲಿ ಅಹಂಭಾವ ಇತ್ತು, ಅವನು ಕೊಡಕ್ಕೆ ತಯಾರಿದ್ರಿಕ್ಕಿಲ್ಲ. ಅದಕ್ಕೆ ಅಲ್ಲಿ ಹೋಗೋದೇ ಬೇಡ, ಈಗ ಇವನಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ತಿಳಿದ ಸೀದಾ ಹೋಗಿ ವಿದುರ ಒಂದು ಗುಡಿಸಲಲ್ಲಿದ್ದ. ಆಗಲೇ ಅವನ್ನ ವಿದುರನ್ನ ಅವರ ಸ್ವಂತ ಅನ್ನ, ಅವನು ವೇದವ್ಯಾಸನ ಮಗನ ಅವನು, ಆದರೆ ದಾಸಿಯ ಪುತ್ರ ಅಷ್ಟೇ ವಿದುರ, ಯಮನ ಒಂದು ಅಪರಾವತಾರ. ಈ ರೀತಿಯಾಗಿದ್ದಾಗ ಇಲ್ಲೇ ವಿದುರ ಹೊರಗೆ ಹೋಗಿದ್ದ. ಆವಾಗ ಅವನು ಮಡದಿ ಮನೆಯಾಗಿದ್ಲು. ವಿದುರ ಅಂತೇಳಿ ಕೃಷ್ಣ ಪರಮಾತ್ಮ ಬಂದು ಬಾಗಿಲಲ್ಲಿ ಹೋಗಿದ. ಅವಾಗ ಅವಳು ಪರಮಾತ್ಮ ಬಂದಲ್ಲ, ಬರ್ತಾನಂತ ಸುದ್ದಿ ಕೇಳಿದ್ವಿ, ಬಂದ ಬಿಟ್ಟಲ್ಲ ಅಂತ ಭಾಳ ಸಂತೋಷ ಆಯಿತು. ಆಕೆ ಸ್ನಾನ ಮಾಡ್ತಿದ್ಲು, ಹಾಗೇ ಓಡಿ ಬಂದು ಒಳಗೆ ಕರೆದು ಬಾ ಅಂತೇಳಿ ಕರೆದ ಒಳಗೆ ಅವನ ಆಸನದಲ್ಲಿ ಕೂರ್ಸಾಕತ್ಲು. ಅವಾಗ ಅವನಿಗೆ ಅವನ ಹೆಗಲ ಮೇಲೆ ಉತ್ತರಿ ಅಥವಾ ಶಾಲ್ ಅಂತೇವಲ್ಲ, ಕೃಷ್ಣನ ಹೆಗಲ ಮೇಲೆ ಇತ್ತು. ಅದನ್ನು ತೆಗೆದು ಅವಳ ಮೈ ಮೇಲೆ ಹಚ್ಚಿದ. ಅದ್ರದ್ದು ಇದ್ಲಕ್ಕಿಗೆ ಪರಮಾತ್ಮನೇ ನನ್ನ ಮನೆಗೆ ಬಂದಲ್ಲ ಅಂತೇಳಿ ತಿಳಿದು ಹಾಗೆ ಸೇವಾ ಮಾಡ್ಕೊಂತ ಇವನ್ನೇನು ಕೊಡಲಿ ಅಂತೇಳಿ ತಿಳಿದ ಬಾಳೆಹಣ್ಣನ್ನು ತಂದು ಕೊಟ್ಟರು. ಇವರು ನಕ್ಕೊಂತ ಆಕೆ ನೋಡ್ಕೊತ ಆ ಶಾಲನ್ನು ಹಚ್ಚಿದ್ದ. ಆಕಿ ಅದೇ ರೀತಿ ಅಸ್ತವ್ಯಸ್ತವಾಗಿತ್ತು. ಬರೀ ಅವನಿಗೆ ತಿನ್ನಕ್ಕೆ ಏನಾರು ಕೊಡಬೇಕು. ಇಲ್ಲಿ ಶಬರಿ ಹೆಂಗೆ ಬೋರೆ ಹಣ್ಣು ಕೊಟ್ಟಲು ಹಂಗೆ ಆ ಬಾಳೆಹಣ್ಣು ಸುಲಿದು ಸೊಪ್ಪೇನು ಅವನು ಬಾಯಲ್ಲಿ ಕೈಯಲ್ಲಿ ಕೊಡುತ್ತಾ ಹಣ್ಣಿನ ತಿರುಳನ್ನು ಹೊರಗೆ ಹಾಕ್ತಿದ್ಲು. ಕೃಷ್ಣ ಬಹಳ ಆನಂದದಿಂದ ಬಾಯಿ ಚಪ್ಪರಿಸ್ತಿದ್ದಂತೆ, ತಿಂತಿದ್ದ. ಅದಕ್ಕೆ ಆಕೆ ಏನಂದು, ಅಲ್ಲಿ ಕೃಷ್ಣ ನೋಡಿದ. ಅಷ್ಟರಲ್ಲಿ ವಿದುರ ಬಂದ. ಅವಾಗ ನೋಡಿದ ಆಕೆ ಅಷ್ಟು ಪ್ರೀತಿ ಆತುರದಿಂದ ತಿನ್ನಿಸ್ತಾ ಇದ್ದಾಳು. ಅದನ್ನು ಬತ್ತಲೇ ಇದ್ದಾಳು, ಸ್ನಾನಕ್ಕೆ ಹೋಗಿದ್ಲು ಕಾಣ್ತದೆ. ಆದರೂ ಶ್ರೀಕೃಷ್ಣ ಪರಮಾತ್ಮ ಮರ್ಯಾದೆಯನ್ನು ಮಾಡಿದನು. ಬಂದು ನೋಡಿ ಬಹಳ ಸಂತೋಷ ಆಗಿ, ಏನು ಮಾಡ್ತಾ ಇದ್ದೀಯ ನೀನು, ಏನು ಅಂತೇಳಿ ಹೆಂಡ್ತಿನ ಕೇಳಿದ. ಅಪ್ಪ ಬಂದನು, ನಾ ಹಣ್ಣು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ಲು. ಹೌದಾ, ನೋಡಲ್ಲಿ ಏನು ಕೊಡ್ತಾ ಇದ್ದೆ ಅಂತ ಕೇಳಿದ. ಅಷ್ಟರಲ್ಲೇ ತಿಳ್ಕೊಂಡು ಅವಾಗ ತಪ್ಪು ಕೆಲಸ ಮಾಡ್ತಾ ಇದ್ದೇನಲ್ಲ ಅಂತೇಳಿ ತಿಳಿದ ಸೊಪ್ಪೆಯನ್ನು ಸುರಿದು ಒಳಗಿನ ತಿರುಳನ್ನು ಅವನ ಕೈಯಾಗಿ ಕೊಟ್ಟಲು. ಅವ ಹಣ್ಣು ತಿನ್ಕೊಂತ ಬಾಯಿ ಚಪ್ಪಿಸ್ಕೊಂತ ಹೊರಗೆ ಉಗುಳಿದಂತ್ರಿ. ಯಾಕೆ ಇದು ರುಚಿ ಇಲ್ಲೇನು ಅಂದ್ಲು. ಇಲ್ಲಮ್ಮ, ನೀ ಮೊದಲು ಕೊಡ್ತಿದ್ದಲ್ಲ ಅವೇ ಭಾಳ ರುಚಿ ಇದ್ದು. ಅಂದ್ರೆ ನೀನು ಅಷ್ಟು ಭಕ್ತಿಯಿಂದ ಭಾವಪರವಶಳಾಗಿ ಹಣ್ಣು ಯಾವುದು ಇದ್ಯಾವುದು ಅಂತೇಳಿ ನಾನು ಒಂದು ಸಂತೋಷದೊಳಗೆ ಹಣ್ಣನ್ನೇ ಹೊರಗೆ ಹಾಕ್ತಿದ್ದಿ. ಅದನ್ನು ನೀನು ಭಾವ ತುಂಬಿ ಆ ಸಪ್ಪೆಯನ್ನು ಕೊಡ್ತಿದ್ದಿ. ಅದನ್ನು ತಿಂದು ನಾನು ತೃಪ್ತನಾದೆ. ಅದೇ ಭಾಳ ರುಚಿ ಇತ್ತು
ಅಂತ ಹೇಳಿದಾಗ ಆಕೆ ಒಪ್ಕೊಂಡ್ಲು, ಮನಸಾರಿ ಆಯಿತು. ವಿದುರನ್ನ ಅವರನ್ನು ಸಂತೋಷಪಡಿಸಿ ಅಲ್ಲಿ ಉಳಿದ. ಮತ್ತು ಮಾರನೇ ದಿವಸ ದುರ್ಯೋಧನ ಒಡ್ಡೋಲಗಿಕ್ಕೆ ಹೋದ ಅಂತ ಬರ್ತದಲ್ರಿ. ಆ ರೀತಿಯಾಗಿ ಇಲ್ಲಿ ಭಕ್ತಿ ಯೋಗ ಬಂದದ ಅಂತ ಭಕ್ತಿಯನ್ನು ನಾವು ತಿಳ್ಕೋಬೇಕಾಗಿದೆ. ಆ ಕೃಷ್ಣ ಪರಮಾತ್ಮ ಭಕ್ತಿ ಯೋಗವನ್ನು ಅನೇಕ ವಿಚಾರದಿಂದ, ಅನೇಕ ರೀತಿಯಿಂದ ಭಕ್ತಿಯೇ ಶಕ್ತಿ, ಭಕ್ತಿಯೇ ಮುಕ್ತಿ, ಭಕ್ತಿ ವಿರಕ್ತಿ ಇಲ್ಲದವನಿಗೆ ಎಲ್ಲಿ ಇರೋದು ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರಲ್ಲ. ಹಂಗೆ ಫಸ್ಟ್ ಭಕ್ತಿಯೇ ಬೀಜ, ಮುಕ್ತಿಯೇ ಫಲ. ಆ ಯುಕ್ತಿ ಆ ವೃಕ್ಷ ಏರಿದವನಿಗೆ ಇದೇ ಜನ್ಮದಲ್ಲಿ ಹೌದು ಮುಕ್ತಿ ಸರ್ವಜ್ಞ. ಹಿಂಗೆ ಭಕ್ತಿ ಮೇಲೆ ಭಾಳ ಬರ್ತಾವ. ಭಕ್ತಿಯನ್ನು ಮಾಡಿದೊಡೆ ಕೇಳಂಗಣೆ, ಮುಕ್ತಿಯನ್ನು ಒಲಿದೀವನು ಈಶನ್ ಅಂತೇಳಿ ಪರಮಾನುಭವ ಬೋಧಿಯಲ್ಲಿ ಬರ್ತದ. ಸರ್ವವೆಲ್ಲವನ್ನು ಚಿದಾತ್ಮ ಭಾವನೆ ಕಂಡು ಭಕ್ತಿಯಿಂದಿರಿ, ಅದಕ್ಕೆ ಊರೇ ಭಕ್ತಿ ಅಂತ ಹೇಳ್ತಾರಂತ ಮತ್ತಿಲ್ಲಿ ಹೇಳಿದರು. ಹಂಗೆ ಒಟ್ಟಿನ ಮೇಲೆ ಪರಮಾತ್ಮ ಒಲಿದು ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಭಕ್ತ. ಈ ರೀತಿಯಾಗಿ 4 ಥರದ ಭಕ್ತರಿದ್ದರು. ನಾನು ಭಕ್ತಿಗೆ ಒಲಿತೇನು. ಅವರ ಕಾರ್ಯಕಲಾಪಗಳು ಬೇರೆ ಬೇರೆ ಇದ್ರೂ ಭಕ್ತಿಯಿಂದ ಅವರು ಮಾಡಿದ್ರಂದ್ರೆ ಅವರು ಸಕಾಮವಾಗಿ ಮಾಡಲಿ, ನಿಷ್ಕಾಮವಾಗಿ ಮಾಡಲಿ. ಜ್ಞಾನಿ ಭಕ್ತ, ಜಿಜ್ಞಾಸು, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ನಾನು ಪರಮಾತ್ಮನಿಂದ ಅಲ್ಲಿಂದ ಬಂದೇನು, ನಾನು ಮತ್ತು ಪರಮಾತ್ಮನ ಸೇರಬೇಕೇನೋ ಭಾವದಿಂದ ಆ ಒಂದು ವಿಚಾರ ಇಟ್ಟುಕೊಂಡ ಜಿಜ್ಞಾಸುತನ ಅಂದರೆ ವಿಚಾರ ಮಾಡೋದು. ವಿಚಾರ ಹಾಗೇ ಬರೋದಿಲ್ಲ. ಇಂಥ ಸತ್ಸಂಗಕ್ಕೆ ಬಂದು ಸದ್ಗುರುಗಳಿಗೆ ಶರಣಾಗಿ ಸೇವಾದಿಗಳನ್ನು ಮಾಡ್ತಾ ನಾವು ನೀವುಗಳು ಬಂದು ಕುಂತು ಕೇಳುವಾಗ ಅದಕ್ಕೆ ಆ ಪರಮಾತ್ಮ ಭಕ್ತಿಗೊಲದ ಅನೇಕ ವಿಚಾರಗಳನ್ನು, ಯುಕ್ತಿಗಳನ್ನು ಹೇಳಿ ಭಕ್ತಿನೇ ಶ್ರೇಷ್ಠ, ಭಕ್ತಿನೇ ಹೌದು. ಆ ಭಕ್ತಿ ಒಳಗೆ ಜ್ಞಾನ ಇದೆ. ಜ್ಞಾನ ಇಲ್ಲದ ಭಕ್ತಿ ಗುರಿ ಇಲ್ಲದ ಬಾಣದಂತೆ. ಆ ಜ್ಞಾನ ಅಂದ್ರೆ ಅರಿವು. ಆ ಅರಿವಿಲ್ಲದ ಭಕ್ತಿ ಏನು ಬೇಕಾದ್ ಮಾಡಿ ನೀನು. ಆದ್ರೆ ಗುರಿ ಇಲ್ಲದ ಬಾಣಿನಂತೆ. ಗುರಿ ಎಲ್ಲಿಡಬೇಕು ಅಲ್ಲಿ ಇಡೋದು ಬಿಟ್ಟು ಎಲ್ಲಿಯೋ ಹೋಗೋದು ಬಿಟ್ರೆ ಅದು ಬೇರೆ ತಪ್ಪಿ ಹೋಗಿಬಿಡ್ತದೆ. ಅದಕ್ಕೆ ಪರಮಾತ್ಮನ ಮೇಲೆ ನಿಶ್ಚಲವಾದ ಭಕ್ತಿಯನ್ನಿಟ್ಟು ಆ ಧ್ರುವರಾಯ ಪರಮಾತ್ಮನನ್ನು ಹೇಗೆ ಕರೆದ, ಭಕ್ತ ಮಾರ್ಕಂಡೇಯ ನರಸಿಂಹನನ್ನು ಹೇಗೆ ಕರೆದ, ಆಮೇಲೆ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನನ್ನು ನೀನೇ ಅನಾಥ ಬಂದು ಕಾರುಣ್ಯ ಸಿಂಧು ನನ್ನನ್ನು ಕಾಯಿ ಅಂತೇಳಿ ಬೇಡ್ಕೊಂಡ್ಲಿಕ್ಕೆ. ಇನ್ನು ಯಾರಿಲ್ಲಪ್ಪ ನನಗೆ 5 ಮಂದಿ ಪತಿಯಂದರಿದ್ರೂ ಇಂಥ ಒಂದು ಧರ್ಮದ ಸಭೆಯೊಳಗೆ, ರಾಜ್ಯ ಸಭೆಯಲ್ಲಿ ಇಂತಿಂಥವ್ರ ಮುಂದೆ ನನ್ನನ್ನು ಬತ್ತಲೆಯಾಗಿ ಸೀರೆ ಸೆಳೆದ್ರೆ ನನ್ನ ಅಪಮಾನ ಮಾಡಕತ್ತಾರು. ಯಾರೂ ಇಲ್ಲಿನ್ನ, ನನ್ನ ಗಂಡಂದ್ರೂ ಇಲ್ಲ, ಗುರುವಾದ ಭೀಷ್ಮನೂ ಇಲ್ಲ, ಆಚಾರ್ಯರಾದ ದ್ರೋಣಾಚಾರ್ಯರೂ ಇಲ್ಲ, ನನಗೆ ಕಾಪಾಡೋರು ಯಾರಲ್ಲ, ನಿನ್ನ ಹೊರತು ಮತ್ತಾರೋ ನನಗಿಲ್ಲ ಅಂತೇಳಿ ಕೈ ಮೇಲೆ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಕೂಗಿ ಕೂಗಿ ಕರೆದಳು. ಒಂದೇ ಕೂಗಳತೆ ಅಂತೇಳಿ ಪುರಂದರದಾಸರು ಹೇಳ್ತಾರಲ್ಲ. ಹಂಗೆ ಕೃಷ್ಣ 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 ಅಂತೇಳಿ ನಿನ್ನ ಹೊರತ ಅಣ್ಯರು ನನಗೆ ಯಾರ ಗತಿ ಇಲ್ಲ, ನೀನೇ ಕಾಪಾಡಬೇಕಂದಾಗ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮೆಯರೊಡನೆ ಸರಸ ಸಲ್ಲಾಪದಲ್ಲಿರುವಾಗ ಅಲ್ಲಿಂದ ಓಡಿ ಬಂದು ಶ್ರೀಕೃಷ್ಣ ದ್ರೌಪದಿಗೆ ಸೀರೆಯನ್ನು ಬಿಟ್ಟ, ಅಕ್ಷಯಾಂಬರವನ್ನು ಬಿಟ್ಟ ಅಂತ ಬರ್ತದೆ. ಇವೆಲ್ಲ ಯಾವ್ದರಿಂದ ಬರ್ತದೆ? ಭಕ್ತಿ ಮಾಡಿದಾಗ ಬರ್ತದೆ. ಭಕ್ತಿ ಮಾರ್ಕಂಡೇಯಿಗೆ ಪರಮಾತ್ಮ ಯಮನ ಒಂದು ಬಾಧೆಯನ್ನು ತೊಲಗಿಸಿ ಅವನಿಗೆ ದೀರ್ಘಾಯುಷ್ಯ ಕೊಟ್ಟ. ಯಾಕೆ? ಭಕ್ತಿಯಿಂದ ಪರಮಾತ್ಮನ ಅಗಲಬಾರದು ಅಂತೇಳಿ ತಿಳಿದ ಅವ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಕತ್ತ. ಹಿಂಗೆ ಅನೇಕ ಕಥೆಗಳು ಬೇಡರ ಕಣ್ಣಪ್ಪಂದು ಬರ್ತದೆ. ಈ ರೀತಿಯಾಗಿ ಎಲ್ಲವೂ ಬರ್ತದೆ. ಅದಕ್ಕೆ ನಾವು ನೀವುಗಳು ಎಲ್ಲ ರೀತಿಯಿಂದ ಅನೇಕ ನಡು ಬರುವಂಥ, ಅದಕ್ಕೆ ಪೂರ್ವಕವಾಗಿರುವಂಥ ಅನೇಕ ಶಾಸ್ತ್ರಗಳನ್ನು, ವಿಚಾರಗಳನ್ನು ಕೇಳ್ತಾ ಇರ್ತೀವಿ. ಅದರ ಸಲುವಾಗಿ ಏನು ಹೇಳ್ಬೇಕು ಅನ್ನೋದು ಗೊತ್ತಾಯ್ತು. ಹೀಗೆ ನಾವು ಭಕ್ತಿ ಮಾಡ್ತಾ ಮಾಡ್ತಾ ನಾವು ನೀವುಗಳು ಆ ಮುಕ್ತಿಯನ್ನು ಕಾಣೋಣ ಅಂತ ಹೇಳೋಕೆ ಒಂದು ಸಣ್ಣ ವಿಚಾರ, ಗರ್ವಭಂಗ ಅಂತ ಬರ್ತದ್ರಿ ಇಲ್ಲಿ. ಅಂದ್ರೆ ಏನೇ ಭಕ್ತಿ ಮಾಡಿದ್ರೆ ನಾ ಮಾಡಿದನೆಂಬುದು ಮನದಲ್ಲಿ ಒಳಿದರೆ ಏಡಿಸಿ ಕಾಡಿತ್ತು ಶಿವನಟಂಗರವ ಐತಿಲ್ಲ ವಚನ ಬರ್ತದಲ್ಲ, ಅದನ್ನು ಪುನಃ ರಿಪೀಟ್ ಮಾಡೋದು ಬೇಡ. ಅದಕ್ಕೆ ಅದು ಒಟ್ಟ ನೀ ಏನು ನಾ ಮಾಡೋಣಲ್ಲ ಬಿಡೋಣ, ಎಲ್ಲವೂ ನೀನೇ, ಎಲ್ಲವೂ ನಿನ್ನ ಸೊತ್ತು, ಸರ್ವವೂ ನಿಂದೆ, ನಿಂದು 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 ನಂದಲ್ಲ ಅನ್ನೋಂಥ ಭಾವ. ನೀನು ಸೊನ್ನೆ ಆದರೆ ನಾನು ಸನ್ನೆಯಾಗುವೆ. ಸನ್ನೆ ಅಂದರೆ ನಿನಗೆ ದಾರಿ ತೋರಿಸ್ತೇನೆ, ಮಾರ್ಗಪಥವನ್ನು ತೋರಿಸ್ತೇನೆ. ನೀನು ಜೀರೋ ಆಗು, ಸೊನ್ನೆ ಆಗು. ನೀನು ನಾನು ಏನೂ ಅಲ್ಲ. ಇದ್ರಾಗ ಕೋಲ ತುದಿಯ ಕೋಡಗನಂತೆ, ನೇನ ತುದಿಯ ಬೊಂಬೆಯಂತೆ, ಆಡುವೆನೆಯ ನಾನು ಆಡುವೆನು, ನೀನು ಆಡಿಸಿದಂತೆ. ನೀನು ಸೂತ್ರಧಾರಿ, ನಾನು ಪಾತ್ರಧಾರಿ
ಅಂತೇಳಿ ಚನ್ನಮಲ್ಲಿಕಾರ್ಜುನ ಮುಂದಿಂದ ಚರಣ ಐತಲ್ಲ. ಹಿಂಗೆ ಈ ರೀತಿಯಾಗಿ ಒಬ್ಬ ಒಳ್ಳೆ ಚಿತ್ರಗಾರ ಇದ್ದ, ಭಾಳ ಸಲ ಹೇಳೇನಿದನ್ನು, ಕಲಾಕಾರ ಇದ್ದ. ಅವನಂಥ ಚಿತ್ರ ತದ್ರೂಪವಾಗಿ ಯಾರು ಎಲ್ಲಿ ನಿಂತಿರ್ತಾರೋ ಕುಂತಿರ್ತಾರೋ ಅವರನ್ನು ಒಮ್ಮೆ ದೃಷ್ಟಿ ಬಿಟ್ಟು ನೋಡಿದಂದರೆ ಅದೇ ಚಿತ್ರವನ್ನು ಅವರು ಬೇರೆ ಇಲ್ಲ ಇವರು ಬೇರೆ ಇಲ್ಲ ಅನ್ನುವಂತೆ ಬರೀತಿತ್ತಂತ. ಅಷ್ಟೊಂದು ಜೀವಂತ ಕಳೆ ತುಂಬುತ್ತಿದ್ದ. ಅಂಥದ್ರಲ್ಲಿ ಈಗ ಚಿತ್ರಗಾರ ಬಹು ಸುಂದರವಾಗಿ ಫೋಟೋಗಳನ್ನು ಬರೆಯುತ್ತಿದ್ದ. ಅವನು ಬರೆದ ಚಿತ್ರಗಳನ್ನು ನೋಡಿ ಮಾರು ಹೋಗದವರೇ ಇದ್ರಿಕಿಲ್ಲ. ಎಲ್ಲರೂ ಮಾರು ಹೋಗ್ತಿದ್ರು, ಎಲ್ಲರೂ ಸೋಲ್ತಿದ್ರು. ಎಷ್ಟು ಚಂದ ಬರೀತಾನಪ್ಪ ಇವ ಅಂಥೇಳಿ ಒಪ್ಪಗೋತಿದ್ರು. ಒಮ್ಮೆ ನೋಡಿದರೆ ಅವರಂತೆಯೇ ಚಿತ್ರ ಬಿಡಿಸುತ್ತಿದ್ದ, ಒಮ್ಮೆ ಅವರನ್ನು ನೋಡಿದಂದ್ರೆ ಅವರಂಗನೇ ಚಿತ್ರ ಬಿಡಿಸುತ್ತಿದ್ದ. ಇವನ ಚಿತ್ರಗಳಿಗೆ ಮೆಚ್ಚಿ ಅನೇಕರು ಪ್ರಶಸ್ತಿ ಪತ್ರಗಳನ್ನು ಕೊಡುತ್ತಿದ್ದರು. ಬಹಳ ಮಂದಿ ಬಹುಮಾನಗಳು ಕೊಡ್ತಿದ್ರು, ಹಣ ಕೊಡ್ತಿದ್ರು, ಏನೋ ಭಿಕ್ಷಾ ಕೊಡ್ತಿದ್ರು. ಈ ರೀತಿಯಾಗಿ ಇತ್ತು. ಅವಾಗ ನನ್ನಂತ ಬರೆಯವ ಯಾರಿಲ್ಲ ಅನ್ನೋಂಥ ಅಹಂಭಾವ ಹೋಗಿದ್ದಿಲ್ಲ. ಶಾಣೆ ಇದ್ದ, ಬರೀತಿದ್ದ, ಮಾಡ್ತಿದ್ದ. ಆದ್ರೆ ನಾನೇ ಹೆಚ್ಚು, ನಾನೇ ಶ್ರೇಷ್ಠ, ನನ್ನಂಗೆ ಇನ್ನೊಬ್ಬಿಲ್ಲ ಅನ್ನುವಂಥ ಭಾವ ತುಂಬಿಕೊಂಡಿತ್ತು. ಅದು ಹೋಗ್ಬೇಕಲ್ರಿ, ಅಹಂಕಾರ ನೆರಸನ ಆಗ್ಬೇಕಲ್ಲ. ಇವನ ಪ್ರಶಸ್ತಿ ಪತ್ರಗಳು ಒಂದು ಗಾಡಿ ತುಂಬುತ್ತಿದ್ದವು. ಆ ಪತ್ರಗಳನ್ನು ನೋಡಿ ಹಿರಿ ಹಿಗ್ಗುತ್ತಿದ್ದ. ಹೆಮ್ಮೆಯಿಂದ ನನ್ನ ಸಮಾನರು ಯಾರೂ ಇಲ್ಲ ಎಂದು ಅಹಂಕಾರ ಪಟ್ಟ. ಕೀರ್ತಿಯಿಂದ ಅವನ ತಲೆ ತಿರುಗಿ ಹೋಯಿತು. ಕೀರ್ತಿ ಎಲ್ಲ ಕಡೆ ಇತ್ತು, ನನ್ನಂಥವ್ರು ಯಾರಿಲ್ಲ ಅಂತ ಭಾವ ತುಂಬ್ಕೊಂಡ್ಬಿಡ್ತು. ತಲೆ ತಿರುಗಿ ಹೋಯಿತು. ಎಲ್ಲರಿಗಿಂತಲೂ ಪ್ರಶಸ್ತಿ ಪತ್ರ ಪಡೆದಿದ್ದೇನೆ, ಇನ್ನು ನಾನು ಶ್ರೀಕೃಷ್ಣನಿಂದ ಪ್ರಶಸ್ತಿ ಪತ್ರ ಪಡ್ಕೋಬೇಕು. ಅವನ ಚಿತ್ರ ಬರೆದ ಅವನ ಕಡೆಯಿಂದ ನಾನು ಹೌದು ಅನಿಸ್ಕೋಬೇಕು. ಅವನ ಚಿತ್ರ ಬರೆದು ಕೊಟ್ಟನೆಂದ್ರೆ ಅವನು ನನಗೆ ಪ್ರಶಸ್ತಿ ಕೊಡ್ತಾನೋ, ಆಶೀರ್ವಾದ ಮಾಡ್ತಾನೋ ಅಂತ ಹೇಳ್ತಿದ್ದ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೋದ. ಯಾವಾಗಿದು ದ್ವಾಪರ ಯುಗದಲ್ಲಿ ಆದಂಥ ವಿಚಾರ ಬರ್ತಾರೆ ಅವರು. ಹೆಮ್ಮೆಯಿಂದ ನನ್ನ ಸಮಾನರು ಯಾರಿಲ್ಲ ಎಂದು ಅಹಂಕಾರ. ಕೀರ್ತಿಯಿಂದ ಅವನ ತಲೆ ತಿರುಗಿ ಹೋಯಿತು. ಎಲ್ಲರಿಂದಲೂ ಪ್ರಶಸ್ತಿ ಪತ್ರ ಪಡೆದಿದ್ದೇನೆ ಎಂದು ಶ್ರೀಕೃಷ್ಣನಲ್ಲಿಗೆ ಹೋಗಿಯೇ ಬಿಟ್ಟ. ನೇರವಾಗಿ ಸ್ವಾಮಿಗಳಿಗೆ ಹೋಗಿ ತನ್ನ ಪತ್ರಗಳನ್ನೆಲ್ಲ ಹೇಳಿಕೊಂಡು ವಿಚಾರಗಳನ್ನು ತಿಳಿಸಿ, ಸ್ವಾಮಿ ತಮ್ಮದೇ ಆದ ಒಂದು ಚಿತ್ರ ಬರೆದು ಕೊಡುತ್ತೇನೆ, ಅದಕ್ಕೆ ಒಂದು ವಾರ ಅವಕಾಶ ಕೊಡ್ರಿ ನನಗೆ, ತಾವು ತನ್ನ ಕಲೆಯನ್ನು ಮೆಚ್ಚಿಕೊಂಡ್ರೆ ಸಾಕು ಎಂದು ಹೇಳಿದನು. ಕೃಷ್ಣ ಎಲ್ಲವನ್ನೂ ಚೆನ್ನಾಗಿ ಕೇಳಿ ಹೇಳಿದವ, ನಿಮ್ಮ ಚಿತ್ರವನ್ನು ಬರೆದು ಕೊಡ್ತಾನ್ರಿ, ನೀವು ಹೌದು ಚೆನ್ನಾಗೈತೆ ಅಂದ್ರೆ ಸಾಕ, ಅದೇ ನನಗೆ ದೊಡ್ಡ ಪ್ರಶಸ್ತಿ ಅಂತೇಳಿ ಕೇಳ್ಕೊಂಡ. ನನಗೊಂದು ವಾರ ಟೈಮ್ ಕೊಡ್ರಿ ಅಂದ. ಆಯಿತು ಕೊಡ್ತೇನೆ ಹೋಗಂತೇಳಿ ತಿಳಿದ ಅವಾಗೊಂದು ವಾರ ಟೈಮ್ ಕೊಟ್ಟ. ಅವಾಗ ಮನೆಗೆ ಬಂದ. ಕೃಷ್ಣ ತೂಗು ಮಣಿ ಮೇಲೆ ಕೂತ್ಕೊಂಡಿದ್ದ, ಜೋಕಾಲಿ ಆಡ್ತಿದ್ದ. ಒಂದು ಭಂಗಿ ಒಳಗೆ ಕೂತ ಅದನ್ನು ಕಣ್ಣಾರೆ ನೋಡ್ಕೊಂಡು ಅದೇ ರೀತಿ ಬರ್ಕೊಂಬರ್ಬೇಕಂತೇಳಿ ಅದೇ ರೀತಿಯ ಚಿತ್ರವನ್ನು ಬರೆದ. ಅವ ಹೆಂಗೆ ಕುಂತಿದ್ದ ಏನಿತ್ತು ಅದೇ ರೀತಿಯಾಗಿ ಬರದ. ಆದಷ್ಟು ಬೇಗ ಹೋಗಿ ಕೊಡ್ಬೇಕಂತೇಳಿ ತಂದ. ಶ್ರೀಕೃಷ್ಣನಿಗೆ ಗೊತ್ತಿದ್ದು ಏನಾದರೂ ಇವ ಕಲಾಕಾರದಾನು ಇಲ್ಲಂತಲ್ಲ, ಇವನ ಅಹಂಕಾರ ಭಾವ ಅಳಿಬೇಕಾಗಿದೆ. ಅವ ಬಂದು ಕುಂತಾಗ ಒಂದು ಸ್ವಲ್ಪ ದೊಡ್ಡವ, ಒಂದು 4 ಒಟ್ಟು ಎತ್ತರ ಕುಂತ ಅಲ್ಲಿ ಚಿತ್ರ ಬರೋದು ತೋರಿಸಿ ನೋಡ್ರಿ, ಮತ್ತು ನಾನು ನೀವು ಕೂತು ಚಿತ್ರ ತಂದನು, ಇದಕ್ಕೆ ನೋಡಿ ನೀವು ಏನಂತೀರ ಅಂತೇಳಿ ಅದನ್ನು ಅತಿ ಹಿಗ್ಗಿನಿಂದ ಅವನ ಕೈಯಾಗ ಕೊಟ್ಟ ದೊಡ್ಡ ಫೋಟೋ ನೋಡಿದ. ಹೌದಪ್ಪ ಚೆನ್ನಾಗೈತಿ, ಆದರೆ ಚಿತ್ರ ಒಂದು ಸ್ವಲ್ಪ ನನಗಿಂತ ಗಿಡ್ಡಾಗಿದೆ ಎಲ್ಲ, ಇದು ನೋಡ್ಬೇಕಾದ್ರೆ ಅಳತೆ ಮಾಡಿ, ನಾನು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿ ನೋಡು, ಆ ಫೋಟೋಗೆ ನನಗೆ ಎಷ್ಟು ವ್ಯತ್ಯಾಸ ಇದೆ. ನೋಡಿದವ, ಅದು ಹೌದೇ ಇತ್ತು. ಕೃಷ್ಣನಂತ ಯುಕ್ತಿ ನನಗುಂಟೆ ಅಂತೇವಲ್ಲ ಹಂಗೆ ಅವ ಸಣ್ಣವಾಗಿ ಕುಂತಿದ್ದ. ಅಲ್ಲಿ ಚಿತ್ರ ದೊಡ್ಡದಾಗಿತ್ತು, ಅದರಂತೆ ಬರಿತಾನೆ ಅನ್ನೋದಿತ್ತಲ್ಲ ಇವನಲ್ಲಿ. ಹೌದಲ್ಲ, ನಾನು ತಪ್ಪು ಮಾಡಿದ್ದೇನು, ಬರೆಯೋದ್ರಲ್ಲಿ ತಪ್ಪಾಗಿದೆ ಅಂತೇಳಿ ಮತ್ತೊಮ್ಮೆ ಅವನ್ನ ಎಲ್ಲ ರೀತಿಯಿಂದ ದೃಷ್ಟಿ ಬಿಟ್ಟು ನೋಡಿ ಮತ್ತೆ ಹೋದ. ಮತ್ತು ವಾರ ಟೈಮ್ ತೊಗೊಂಡ. ಅಲ್ಲಿ ಮತ್ತೆ ಹೋಗಿ ಚಿತ್ರವನ್ನು ಬರೆದ, ಬಂದು ತೋರಿಸಿದ. ಭಾಳ ಕುತೂಹಲದಿಂದ ತೋರಿಸಿದ. ಕೃಷ್ಣ ಸ್ವಲ್ಪ ಇನ್ನೂ ಎತ್ತರ ಆಗಿಬಿಟ್ಟ. ಅಲ್ಲಿ ನೋಡಿದ, ಏನಪ್ಪ ನನಗಿಂತ ಮತ್ತು ಸಣ್ಣದಾಗೈತಿ. ಆವಾಗ ಈಗ ದೊಡ್ಡದಾಗಿ ಇರೋದನ್ನು ನೀನು ಚಿತ್ರ ಸಣ್ಣದು ಬರ್ತೀಯ, ಅವಾಗ ನಾನು ಸಣ್ಣವಿದ್ನಿ, ನೀನು ದೊಡ್ಡದಾಗಿ ಬರ್ಕೊಂಡ್ಬಂದಿದ್ದೆ. ಹಿಂಗೇನೇನೋ ಹೇಳಿ ತೋರಿಸಿದ. ಅದು ಹೌದಾಯ್ತು. ಹೀಗೆ 16 ಸಲ ತಿರುಗಾಡಿದಂತ್ರಿ, 100 ಸಲವಾದ ಅಂತ ಬರೀತಾರೆ ಅವರು. ಆವಾಗ
ಅವ ಇನ್ನು ತಪ್ಪಾಯಿತು, ನನಗೆ ಪ್ರಶಸ್ತಿನೂ ಬೇಡ, ನಾನು ಚಿತ್ರ ಬರೆಯೋದು ಬೇಡ, ಈ ಊರೊಳಗೆ ಅಪಮಾನ ಆಯಿತು, ಶ್ರೀಕೃಷ್ಣನಿಂದ ನಾನು ಹೌದು ಒಬ್ಬ ಕಲಾಕಾರ ಚಿತ್ರಕಾರನು ಅಂತ ಪ್ರಶಸ್ತಿ ಪಡೀಲಿಲ್ಲ ಅಂತೇಳಿ ಅಸಹ್ಯಾಗಿ ಬಗಲಾಗ ಆತನ ಚಿತ್ರಪಟವನ್ನು ಸುತ್ತಿಕೊಂಡು ಆತನ ಲೇಖನಗಳನ್ನು ತೆಗೆದುಕೊಂಡು ಊರು ಬಿಟ್ಟು ಹೋಗ್ಬೇಕಂತೇಳಿ ದಾರಿ ಹಿಡಿದುಬಿಟ್ಟ. ಆವಾಗ ಕೃಷ್ಣನಿಗೆ ಗೊತ್ತಾಯಿತು. ಆವಾಗ ನಾರದನು ಕರೆದ. ನಾರದ ಬಾ ಇಲ್ಲಿ, ಅವನು ಎಲ್ಲಿ ಹೋಗ್ತಾ ಇದ್ದಾನೆ ನೋಡು, ಕರ್ಕೊಂಡು ಬಾ, ಹೋಗಿ ಅವನಿಗೆ ಬುದ್ಧಿ ಹೇಳಿ ಕರ್ಕೊಂಬ ಇಲ್ಲಿ ಅಂತ ಹೇಳಿದ. ಹೌದಾ ಅಂತೇಳಿ ಓಡಿ ಹೋದ. ನಾರದನಿಗೆ ಎಲ್ಲವೂ ಗೊತ್ತಿತ್ತು. ಅದಕ್ಕೆ ಏನಾಯಿತು, ಇಲ್ರಿ ನಾನು ಇಲ್ಲಿ ಇರೋದಿಲ್ಲ, ನಾನು ಭಾಳ ಹೌದು ಅನಿಸ್ಕೊಂಡಿದ್ದೆ, ಕೃಷ್ಣನಿಂದ ನಾನು ಹೌದು ಅನಿಸ್ಕೊಳ್ಳಿಲ್ಲ, ನಾನು ಏನು ಬರೆದ್ರು ಎಲ್ಲವೂ ತಪ್ಪಾಗೈತಿ, ಅದಕ್ಕೆ ನಾನು ಚಿತ್ರ ಇನ್ನು ಬರೀದು ಬೇಡ, ಯಾವುದು ಬೇಡ, ಈ ಊರಾಗಿ ಇರೋದೇ ಬೇಡ ಅಂತೇಳಿ ಹೋಗಿಬಿಟ್ಟ. ಹೊಂಟಿದೆ ನಾನು ಅಂದ. ಏ ಉತ್ಸಾಹ ಯಾಕೆ ಬಕ್ಕಿಯ, ಮರಳಿ ಯತ್ನವು ಮಾಡು, ಮತ್ತೆ ಪ್ರಯತ್ನ ಮಾಡಂತೆ ಬಾ, ಈಗ ನಾನೊಂದು ಉಪಾಯ ಹೇಳ್ಕೊಡ್ತೇನೆ ನಿನಗೆ, ಆ ಉಪಾಯದಂತೆ ನೀವು ಮಾಡಿದ್ದಾದರೆ ಶ್ರೀಕೃಷ್ಣ ಮೆಚ್ಚೋತಾನು, ನೋಡೋಣ, ಪ್ರಯತ್ನ ಮಾಡಿ ನೋಡೋಣ, ಬಾ ಅವನಿಗೆ ಇನ್ನೂ ಟೈಮ್ ತಗೋ, ಕೇಳ್ಕೊಂಡು ಬಾ, ಇಷ್ಟು ಟೈಮ್ ಕೊಡು ಅಂತ ಹೇಳು ಅಂತ ಹೇಳ್ದ. ನಾನೊಂದು ಚಿತ್ರ ಬರೆದುಕೊಟ್ಟು ಮತ್ತೆ ಕೃಷ್ಣನಲ್ಲಿಗೆ ಹೋಗಿ ನನಗೆ ಮತ್ತೆ ಟೈಮ್ ಕೊಡು ಅಂತ ಕೇಳ್ಕೊಂಡು ಬಂದ. ನಾರದ ಆ ಶ್ರೀಕೃಷ್ಣ ಇವನಿಗೆ ಚಿತ್ರ ಬರೀದು ಹೇಳೋದು ಬೇಡ, ಏನು ಬೇಡ, ಒಂದು ಬಟ್ಟೆ ಕಟ್ಟಿ ಅವನ ಕೈಯಾಗ ಒಂದು ಫೋಟೋ ಕೊಟ್ಟ, ಅದನ್ನು ಈಗ ತೆಗೆದು ನೋಡಬೇಡ, ಸುಮ್ಮನೆ ಹೋಗು, ಕೃಷ್ಣನ ಕೈಯಲ್ಲಿ ಕೊಡು, ಅವನು ನೋಡ್ತಾನೆ, ಏನಂತಾನೋ ನೋಡುವಂತೆ ಅಂಥೇಳಿ ಅವನಿಗೆ ಹೇಳಿ, ನೀ ಸದ್ದ ನಡು ದಾರಿಯಲ್ಲಿ ಈ ಚಿತ್ರ ಬಿಚ್ಚಿ ನೋಡಬೇಡ, ಸ್ವಚ್ಛವಾದ ನಿಲುವು ಕನ್ನಡಿ, ರತ್ನದ ಕನ್ನಡಿ, ಸುತ್ತಲೇ ರತ್ನಖಚಿತವಾದ ಒಂದು ಕನ್ನಡಿ ಇರ್ತದೆ. ಆ ಕನ್ನಡಿ ಅಲ್ಲಿ ಹೋಗಿ ಕೃಷ್ಣನ ಮುಂದೆ ಬಿಚ್ಚುವಂತನ ಅದನ್ನು ನೋಡಲಿಲ್ಲ, ಅವನ ಕೈಯಾಗ ಫೋಟೋ ಕೊಟ್ಟ, ಕೃಷ್ಣ ದೃಷ್ಟಿ ಬಿಟ್ಟು ನೋಡಿದ. ಓಹೋ ಈಗ ಗೊತ್ತಾಯಿತು, ಮತ್ತು ಇವನಿಗೆ ಅರಿವಿಕೆನೂ ಬಂದದ, ಇದು ನಾರದ ಮಾಡಿದ ಯುಕ್ತಿ ಅಂಥೇಳಿ ಕೃಷ್ಣ ದೊಡ್ಡವಾಗಿ ನೋಡಿದ್ರೂ ಆ ಕನ್ನಡಿ ಒಳಗೆ ದೊಡ್ಡವಾಗೇ ಕಾಣ್ತಾನೆ, ಸಣ್ಣ ಇಷ್ಟ ಕುಬ್ಜನಾಗಿ ಕಂಡ್ರೂ ಆ ಕನ್ನಡಿ ಒಳಗೆ ಇದ್ದಂಗೆ ಕಾಣ್ತಾನೆ, ಬದಲೇ ಆಗಕ್ಕೆ ಬರೋದಿಲ್ಲ. ಅವಾಗ ಹೌದಪ್ಪ, ಈಗ ನೀಟಾಗಿ ಬರ್ತೀಯ, ಇಷ್ಟು ಚೆನ್ನಾಗಿ ಬರ್ತೀಯ, ನೀ ಚಿತ್ರಕಾರ ನಿಜವಾಗಿಯೂ ಹೌದು, ಇವಾಗ ನಾನು ಮೆಚ್ಕೋತಾನು, ನಿನ್ನ ಕಲೆಗೆ, ನಿನ್ನ ಶ್ರಮಕ್ಕೆ, ನಿನ್ನ ಒಂದು ಏಕಾಗ್ರತೆಗೆ ಮೆಚ್ಕೊಂಡೆ ಅಂತೇಳಿ ತಿಳಿದ. ಆ ಕನ್ನಡಿ ಅಂದರೆ ಆ ಫೋಟೋ ಅಂತೇಳಿ ತಿಳಿದ ಅವನ ಕೈಯಾಗ ಕೊಡ್ತಾನು. ಆವಾಗ ಅವ ಚಿತ್ರಕಾರ ನೋಡ್ತಾನು, ಅಲ್ಲಿ ಏನೂ ಇಲ್ಲ, ಕನ್ನಡಿ ಇದೆ. ಆವಾಗ ಅವನಿಗೂ ಅರಿವಾಯಿತು, ಇದು ನಾರದ ಮಾಡಿದ ಯುಕ್ತಿ, ಕನ್ನಡಿಯಲ್ಲಿ ದೊಡ್ಡದಾದರೂ ದೊಡ್ಡದಾಗೇ ಕಾಣ್ತದೆ, ಸಣ್ಣವಿದ್ದರೂ ಸಣ್ಣದಾಗೇ ಕಾಣ್ತದೆ. ಈ ರೀತಿಯಾಗಿ ನಾನೇನು ಮಾಡಿದ್ರು ಕೃಷ್ಣ ಪರಮಾತ್ಮ ಮಾಡದ ಯುಕ್ತಿ ಯಾವುದೂ ಇಲ್ಲ, ಏನು ಬೇಕಾದ್ದನ್ನು ಮಾಡ್ಬೋದು, ಅದಕ್ಕೆ ಆ ರೀತಿ ಮಾಡಿದ, ನನಗೆ ಬುದ್ಧಿ ಕಲಿಸಿದ ಅಂತೇಳಿ ತಿಳಿದ. ನಮಸ್ಕಾರ ಮಾಡಿ ತಮ್ಮಿಂದ ನಾನು ಮೆಚ್ಚಿಗೆ ಆಶೀರ್ವಾದ ಪಡೆದ್ನೆ ಅಂತೇಳಿ ಮೆಚ್ಚಿಕೊಂಡು ನಗನಗುತ್ತಾ ತನ್ನ ಮನೆಗೆ ಹೋದ ಅಂತ ಬರ್ತದೆ. ಅದರಂತೆ ನಾವು ನೀವುಗಳೆಲ್ಲ ನಮ್ಮ ಭಾವದಲ್ಲಿ, ಅಂತರಂಗದಲ್ಲಿ ಶ್ರೀ ಸದ್ಗುರುನಾಥನ ನುಡಿಗಳನ್ನು, ಅವನ ಭಾವಚಿತ್ರವನ್ನು ಎಲ್ಲವನ್ನು ತುಂಬಿಕೊಂಡ ಆ ಹೇಳಿದ ಮಾತುಗಳನ್ನು ಆಲಿಸಿ ಪಾಲಿಸಿ ಅದರಂತೆ ನಾವು ನಡೆಯಕ್ಕೆ ಕಲಿತ್ರೆ ಅಲ್ಲಿ ಆ ಚಿತ್ರಗಾರ ಹೇಗೆ ಕೃಷ್ಣ ಪರಮಾತ್ಮನಿಂದ ಅನುಗ್ರಹ ಪಡೆದು ಮುಕ್ತನಾದನು, ಅದರಂತೆ ನಾವು ನೀವು ಮುಕ್ತರಾಗೋಣ, ಈ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಅಂತೇಳಿ ನನ್ನ ಎರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ.